ಒಂದಿಲ್ಲ ಒಂದು ಹೊಸ ಹೊಸ ಬದುಕಿನ ವಿಷಯವನ್ನು, ಸಾಧನೆಯ ವಿಷಯವನ್ನು ಕುರಿತು ಹೇಳ್ತಾನೇ ಇದ್ದೀರಿ. ನೀವು ಕೇಳ್ತಾನೇ ಇದ್ದೀರಿ. ನಾ ಹೇಳಿದ್ನಲ್ಲ, ನಾ ಹೇಳಿ ಮರಿತಾ ಇದ್ದೀನಿ, ನೀವು ಕೇಳಿ ಮರಿತಾ ಇದ್ದೀರಿ ಅನಿಸುತ್ತೆ. ನಾನು ಹೇಳಿ ಮರೆತರ ಅದು ಸರಿ ಅಂತ ಅನ್ನಿಸ್ತದೆ. ಯಾಕಂದರೆ ಎಷ್ಟರ ನಾನು ನಿಮ್ಮಂಥ ಸಾವಿರಾರು ಮಂದಿ ಹೇಳೀನಿ. ಆದರೆ ನೀವು ಕೇಳಿಯೂ ಅದನ್ನು ಸಾಧನೆ ಮಾಡಲಿಕ್ಕೆ ಅವಕಾಶವಿದ್ದೂ ಕೂಡ ನೀವು ಮರೆತರಪ್ಪ ಅಂತಂದ್ರೆ ನಿಮ್ಮಷ್ಟು ದುರ್ದೈವಿಗಳು ನೀವೇ ಅಂತ ಅನ್ನಿಸ್ತದೆ ಆ್ಯಕ್ಚುಲಿ ಹೇಳಬೇಕಾದ್ರೆ. ಯಾಕಂದರೆ ಈ ವ್ಯಕ್ತಿ 63 ವರ್ಷಗಳಿಂದ ಈ ಯೋಗ ಮತ್ತು ಆಧ್ಯಾತ್ಮ ಮತ್ತಿತರ ಅದಕ್ಕೆ ಸಂಬಂಧಿಸಿದ ಸಂಯುಕ್ತ ವಿದ್ಯೆಯನ್ನು ಕೊಡ್ತಾ ಇದ್ದಾನೆ ಜಗತ್ತಿಗೆ. ನೀವು ಯಾರೂ ಊಹೆ ಮಾಡಲಿಕ್ಕೆ ಶಕ್ಕಿಲ್ಲ. ಅಷ್ಟು ಜ್ಞಾನ ಯಾವ ಜನ್ಮದ ಪುಣ್ಯನೋ ಅದ ಇಲ್ಲಿ, ಹೌದಾ? ಹಿಮಾಲಯದೊಳಗೆ ಹೋಗೀನಿ, ಓಶೋ ಅವ್ರ ಕಡೆ ಹೋಗೀನಿ, ಸಾಕಷ್ಟು ನೂರಾರು ಗುರುಗಳ ಕಡೆ ಹೋಗೀನಿ, ನೂರಾರು ವಿದ್ಯೆಗಳನ್ನ ಕಲಿತೀನಿ. ನೀವು ಯಾರೂ ಊಹೆ ಮಾಡಿದಷ್ಟು ಕಲ್ತೀನಿ. ಅದು ನಾವೊಂದು ಪದೇ ಹೇಳ್ತಿರ್ತೀನಿ, ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ 5 ಜನ್ಮದಲ್ಲಿ ಏನು ತೊಗೊಂತಾನೆ ವಿದ್ಯೆ, ಅದನ್ನು ಒಂದೇ ಜನ್ಮದಾಗ ತೊಗೊಂಡಿದ್ದೀನಿ. 5 ಜನ್ಮದಲ್ಲಿ ಗಳಿಸ್ತಕ್ಕಂಥ ವಿದ್ಯೆಯನ್ನು ನಾನು ಒಂದೇ ಜನ್ಮದಲ್ಲಿ ತೊಗೊಂಡಿದ್ದೀನಿ. ಅದು ನನ್ನ ಸೌಭಾಗ್ಯ, ನನ್ನ ಪೂರ್ವ ಜನ್ಮದ ಸುಕೃತ ಪುಣ್ಯ. ಅದು ಆ್ಯಕ್ಚುಲಿ ಅಂದಾಜು ಕಟ್ಟಲಿಕ್ಕೆ ಶಕ್ಕಿಲ್ಲ. ನನಗೆ ಅದು ರೋಮಾಂಚನ ಆಗ್ತದೆ. ನಾನು ಅಗದಿ ಜೀರೋದಿಂದ ಬೆಳೆದವು, ಜೀರೋದಿಂದ ಒಮ್ಮೆಲೇ ಇಲ್ಲ. ಗುಡಿಸಲ್ದಾಗೂ ಅನುಭವ ತೊಗೊಂಡೀನಿ, ಅರಮನೆಯಾಗೂ ಅನುಭವ ತೊಗೊಂಡೀನಿ, ಎಲ್ಲ ತೊಗೊಂಡೀನಿ ನಾನು. ಈಗ ನಾ ಹೇಳಿದ್ನಲ್ಲ ನಿನ್ನೆ, ಸಂತೆಯೊಳಗಿಂದ ಸಂತ. ನಾನು ಸಂತೆಯಾಗದೀನಿ, ಬಟ್ ಸಂತನಾಗದೀನಿ. ನಾನು ಸಂಸಾರದಾಗದೀನಿ, ಎಲ್ಲ ಸಿಕ್ಕೊಂಡು ಕುಂತೀನಿ. ಬಟ್ ಇದು ಕಮಲಪತ್ರ ಬಿಂದು ಅಂತಾರಲ್ಲ, ಹಂಗೆ ಇವತ್ತು ಒಂದು ಅತ್ಯಂತ ಯೋಗಶಾಸ್ತ್ರದೊಳಗೆ, ಯೋಗ ವಿದ್ಯೆಯೊಳಗೆ ನೀವೆಲ್ಲರೂ ತಿಳ್ಕೊಳ್ಳಲೇಬೇಕಾದಂಥ, ಅದು ಸಂಸಾರಿಗಳಿರಲಿ ಯಾರೇ ಇರಲಿ, ಒಟ್ಟು ಸಾಧಕರು, ಯೋಗ ವಿದ್ಯೆಯ ಸಾಧಕರು ತಿಳಿದುಕೊಳ್ಳಲೇಬೇಕಾದಂಥ ಒಂದು ಅಪೂರ್ವ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ಇಡವನಿದ್ದೀನಿ. ಬರೀ ಆದರೆ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಅದು ಸ್ವಲ್ಪ ಕೋಷ್ಟಕದ, ಅದು ಕೋಷ್ಟಕದ. ಅದು ತಿಳ್ಕೊಂಡಾಗ ಮಾತ್ರ ನಿಮಗೆ ಅದರ ಅದ್ಭುತತೆ ಗೊತ್ತಾಗ್ತದೆ. ಏನಪ್ಪ ಅಂದರೆ, ಎಷ್ಟೋ ಜನ ನನಗೆ ಪ್ರಶ್ನೆ ಹಾಕ್ತಾರೆ. ಎಷ್ಟೋ ಜನ ಪ್ರಶ್ನೆ ಹಾಕ್ತಾರೆ. ಏನು ಪ್ರಶ್ನೆ ಹಾಕ್ತಾರೆ? ಈಗ ನಾನು ಪ್ರಾಣಾಯಾಮ ಬಗ್ಗೆ ಹೇಳಿದ್ದೀನಿ. ಪ್ರಾಣಾಯಾಮ ಮಾಡೋದು ಹೆಂಗೆ ಅಂತ ಹೇಳೀನಿ, ಹೌದಾ? ಪ್ರಾಣಾಯಾಮ ಸಾಧನೆ ಪ್ರಯೋಜನ ಹೆಂಗೆ ಅಂತ ಹೇಳಿದ್ದೀನಿ. ಆನಂತರ ಪಂಚಪ್ರಾಣಗಳ ಬಗ್ಗೆಗೂ ಹೇಳಿದ್ದೀನಿ, ಹೌದಾ? ಅದರ ಕೂಡ ಮುದ್ರಾ ಪ್ರಾಣಾಯಾಮನೂ ನಿಮಗೆ ಹೇಳಿಲ್ಲ. ಆದರೆ ಮುದ್ರಾ ಪ್ರಾಣಾಯಾಮ ಬಗ್ಗೆ ಅನೇಕ ಇವ್ನು ಬಿಟ್ಟಿನಿ ನಾನು. ಅದರ ಜೊತೆಗೆ ಕುಂಭಕಯುಕ್ತ ಪ್ರಾಣಾಯಾಮ ಅಂತ ಹೇಳೇ ಬಿಟ್ಟಿನಿ. ಇದರ ಜೊತೆಗೆ ಬಂಧಯುಕ್ತ ಪ್ರಾಣಾಯಾಮ ಅಂತದ ಭಾಳ ಅದ್ಭುತ ಅದು. ಅದು ನೆಕ್ಸ್ಟ್ ನೋಡೋಣಂತ. ಬಟ್ ಇವತ್ತು ನಿತ್ಯ ಪ್ರಾಣಾಯಾಮ ಸಾಧನೆ ಮಾಡಿದ್ರೆ ನಿಮಗೆ ಗೊತ್ತಿರೋದ ಅನೇಕ ಸಂಗತಿಗಳು ಇವತ್ತು ಗೊತ್ತು ಮಾಡಿಕೊಡ್ತೀನಿ ನಾನು. ಜನರ ಪ್ರಶ್ನೆ ಏನಪ್ಪ ಅಂದರೆ, ಪ್ರಾಣಾಯಾಮ ಮಾಡೋದ್ರಿಂದ ಏನೇನು ಪ್ರಯೋಜನ ಅಂತ ಕೇಳ್ಯಾರ. ನಾನು ಅದು ಹೇಳೀನಿ. ಅದಾಗ್ಗೆ ಸಹಿತ ಇನ್ನೂ ಕೆಲವು ಮಾಹಿತಿ ನಿಮಗೆ ಕೊಡಬೇಕಾಗಿದೆ. ಅದಕ್ಕೆ ಈ ಬೋರ್ಡನ್ನು ಇಲ್ಲಿಟ್ಟಿದ್ದೀನಿ ನಾನು. ಜನ ಪ್ರಶ್ನೆ ಹಾಕ್ತಾರೆ, ನಿಮ್ಮ ಗುರುಗಳ ಗುರುಗಳು 900 ವರ್ಷ 1000 ವರ್ಷ ಬದುಕ್ತಾರೆ, ಅಲ್ಲಿ ನೂರಾರು ವರ್ಷ ಸಾವಿರಾರು ವರ್ಷ ಬದುಕ್ತಾರೆ, ಹೆಂಗೆ ಸಾಧ್ಯ ಅದ? ಎಸ್, ಅದಕ್ಕಾಗಿ ಉತ್ತರ ಇಲ್ಲದ. ಓಂಕಾರ ಅಂದರೆ ವಾಯ್ಸ್ ಜಾಸ್ತಿ ಆಗುತ್ತೆ ಅಂತ. ಹೌದು, ಅದಕ್ಕೆ ಉತ್ತರ ಈ ಸದ್ಯ ಹೇಳ್ತೀನಿ ನಾನು ನಿಮಗೆ. ಹೆಂಗಪ್ಪ ಆ ಕ್ಯಾಲ್ಕುಲೇಷನ್ನಿಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಪ್ರಾಣಾಯಾಮ ಅಂದರೆ ಏನಪ್ಪ? ಪ್ರಾಣಾಯಾಮ ಒಂದು ಪ್ರಾಣಾಯಾಮ ಅಂದರೆ ಏನು ಅಂತ ನಾನು ಹೇಳಿದ್ದೇನೆ. ಒಂದು ಪೂರಕ ಅಂದರೆ ಉಸಿರು ತೆಗೆದುಕೊಳ್ಳುವಿಕೆ. 2
ಅಂತರ್ಕುಂಭಕ. ಅಂತರ್ಕುಂಭಕ ಅಂದರೆ ಉಸಿರು ತೆಗೆದುಕೊಂಡಾದ ಮೇಲೆ ಹಿಡಿಯುವಿಕೆ. ಉಸಿರು ತಗೊಂಡ್ರೆ ತಕ್ಷಣ ಬಿಡುವಂಗಿಲ್ಲ, ಅದು ಸ್ವಲ್ಪ ಹಿಡ್ಕೋಬೇಕು. ಯಾತಕ್ಕೆ ಹಿಡ್ಕೋಬೇಕು ಅನ್ನೋದು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ, ಅದು ಮತ್ತೊಂದು ತಿಳಿಸ್ಕೊಡ್ತೀನಿ. ಎರಡನೇದ್ದು ಪೂರಕ ಅಂದರೆ ಉಸಿರು ತಗೊಳ್ಳೋದು, ಅಂತರ್ಕುಂಭಕ ಮಾಡೋದು. ಮೂರನೇದ್ದು ಮತ್ತು ಎಷ್ಟೊತ್ತು ಹಿಡ್ಕೊಳ್ಳಿಕ್ಕೆ ಶಕ್ಯ ಅದ, ಬಿಡಬೇಕಲ್ಲ. ಆ ಬಿಡುವ ಕ್ರಿಯೆಗೆ ರೇಚಕ ಅಂತಾರ. ರೇಚಕ ಅಂತಾರೆ. ಇದು ಯೋಗಿಕ್ ವರ್ಡ್ಸ್, ಯೋಗಿಕ್ ಸ್ವಿಚ್ ವರ್ಡ್ಸ್ ಇವು. ಓಕೆ. ನಾಲ್ಕನೇದು ಬಹಿರ್ಕುಂಭಕ ಅಂತಾರ. ಬಹಿರ್ಕುಂಭಕ. ಪೂರಕ, ಅಂತರ್ಕುಂಭಕ, ರೇಚಕ ಮತ್ತು ಬಹಿರ್ಕುಂಭಕ ಇದು ಅಷ್ಟು ಕೂಡಿಕೊಂಡು ಒಂದು ಪ್ರಾಣಾಯಾಮ ಸುತ್ತಾಗತ್ತೆ. ಎಲ್ಲ ಕೂಡ್ಕೊಂಡು ಉಸಿರು ತಗೊಳ್ಳೋದು ಬಿಡೋದು ಅಷ್ಟೇ ಅಲ್ಲ, ಅಂತರ್ಕುಂಭಕ ಬಹಿರ್ಕುಂಭಕ ಅದನ್ನು ಮಾಡಿದಾಗ ಪೂರ್ಣ ಒಂದು ಸುತ್ತು ಪ್ರಾಣಾಯಾಮ ಆಗ್ತದೆ. ಇಂಥದ ಪ್ರಾಣಾಯಾಮಗಳು ಮತ್ತೆ ಅನೇಕ ಬರ್ತಾವೆ ಅದ್ರಾಗ. ಮತ್ತೆ ಇದಕ್ಕೆ ಟೋಟಲಿ ಪ್ರಾಣಾಯಾಮ ಅಂತಾರೆ, ಪ್ರಾಣಾಯಾಮ ಸಾಧನೆ ಅಂತಾರೆ. ಇಂಥ ಪ್ರಾಣಾಯಾಮ ಸಾಧನೆಯೊಳಗೆ 12 ಥರದ ಪ್ರಾಣಾಯಾಮ ಹೇಳ್ಕೊಡ್ತಾರ. 12 ಥರದ ಪ್ರಾಣಾಯಾಮ: ಅನುಲೋಮ ವಿಲೋಮ, ಭಸ್ತ್ರಿಕಾ, ಭಾತಿ, ಕಪಾಲಭಾತಿ, ಸೂರ್ಯಭೇದನ, ಚಂದ್ರಭೇದನ, ಸೂಕ್ಷ್ಮ ಪ್ರಾಣಾಯಾಮ, ಹೌದಾ, ನಾಡಿ ಶೋಧನ ಪ್ರಾಣಾಯಾಮ, ಹಿಂಗೆ ಅನೇಕ ಪ್ರಾಣಾಯಾಮ ಹೇಳ್ತಾರೆ. ಬ್ರಾಹ್ಮರಿ, ಆನಂತರ ಯಾವುದು ಶೀತಲಿ, ಶೀತ್ಕಾರಿ, ಈ ಥರ 12 ಥರದ ಪ್ರಾಣಾಯಾಮ. ಆ 12 ಥರದ ಪ್ರಾಣಾಯಾಮ ಮಾಡೋ ಕಾಲಕ್ಕೆ ಇವನ್ನೇ ಬಳಸ್ಕೊಂಡೇ ಪ್ರಾಣಾಯಾಮ ಮಾಡ್ಬೇಕು ಅವನು. ಹೌದಾ. ಅವನು ಮುಂದೆ ಮುದ್ರಾ ಸಹಿತ, ಕುಂಭಕ ಸಹಿತ, ಆನಂತರ ಸಂಗೀತದೊಂದಿಗೆ ಪ್ರಾಣಾಯಾಮ ಬಹಳ ಅದ್ಭುತ ಇರ್ತದೆ. ಸಂಗೀತದೊಂದಿಗೆ ಪ್ರಾಣಾಯಾಮ ನಾವು ಇಲ್ಲೇ ಪ್ರಾಣಾಪಾನ ಕ್ರಿಯಾಯು ಶಿಬಿರ ಅಂತ ಮಾಡ್ತೀವಿ, ಆವಾಗ ಸಂಗೀತದೊಂದಿಗೆ ಪ್ರಾಣಾಯಾಮ ಮಾಡೋದು ಅದು ಅಂತೂ ನಿಮ್ಮನ್ನು ಒಂದು ಯಾವುದೋ ಲೋಕಕ್ಕೆ ಹೋಯ್ತದೆ. ಹುರುಪಿಗೆ ನೀವೇ ಮಾಡ್ತೀರಿ, ನಾ ಹೇಳಬೇಕಾಗಿಲ್ಲ ಆ್ಯಕ್ಚುಲಿ. ಆ ಥರದ್ದು ಈ ಥರ ಅನೇಕ ಪ್ರಾಣಾಯಾಮ ಇರಲಿ. ಈಗ ನಾನು ಹೇಳಿ ಹೊರಟಿದ್ದು ಇದನ್ನು ಬಳಸ್ಕೊಂಡು ನಾವು ನಮ್ಮ ಆಯುರ್ಮಾನವನ್ನು, ಆಯುಸ್ಸನ್ನು ಹೆಂಗೆ ಜಾಸ್ತಿ ಮಾಡ್ಕೋಬೇಕಪ್ಪ, ಹೆಂಗೆ ಜಾಸ್ತಿ ಮಾಡ್ಕೋಬೇಕು, ಇದೇ ಭಾಳ ಪ್ರಮುಖದು. ಪ್ರಾಣಾಯಾಮದೊಳಗೆ ಬರ್ತಕ್ಕಂಥ 4 ಕ್ರಿಯೆ ಕೂಡಿಕೊಂಡು ಏನು ಒಂದು ಸುತ್ತಿನ ಪ್ರಾಣಾಯಾಮ ಆಗುತ್ತೆ, ಅದನ್ನು ಬಳಸ್ಕೊಂಡು ನಾವು ಹೆಚ್ಚು ಕಾಲ ಬದುಕಬೇಕಲ್ಲ. ಹೌದಾ. ಹೆಂಗಪ್ಪ, ಹೆಂಗೆ ಈಗ ತಿಳಿಸ್ತೀನಿ ನಿಮಗೆ. ದೇವರು ನಮಗೆ ಆ್ಯಕ್ಚುಲಿ ಆಯುಷ್ಯು ಇಂತಿಷ್ಟಂತ ಕೊಟ್ಟಿಲ್ಲವ. ಆದ್ರೆ ಒಂದು ಕಂಡೀಷನ್ ಹಾಕಿ ಒಂದು ನಮ್ಮೊಳಗೆ ಸಾಫ್ಟ್ವೇರ್ ಡೆವಲಪ್ ಮಾಡಿಬಿಟ್ಟಾನೆ. ಏನಪ್ಪ ಅಂದ್ರೆ ಒಂದು ಈ ವಾಸ್ತು ಅಂತೀವಿ. ಈಗ ಎಲ್ಲ ಮೊದಲು ಅವ್ರು ಚಾವಿ ಕೊಡೋದಿತ್ತು. ಹೌದಾ. ಈಗ ಬಂದು ಹೋಗ್ಬಿಟ್ಟಾವ. ಈಗೇನು ಎಂಥ ಚಾವಿ ಅದ, ಒಳಗೆ ಸಣ್ಣ ಶೆಲ್ ಹಾಕ್ತೀವಿ. ಹೌದಾ. ಈಗ ಮೆಕ್ಯಾನಿಸಮ್ ಹೆಂಗಿದಾಗೈತಪ್ಪ ಅಂತಂದ್ರೆ ಈ ಕದದ ಚಿಲ್ಕಾತು, ಮತ್ತು ಇದು ಚಿಲ್ಕ, ಇದು ಚಾವಿ ಆಯ್ತು, ಆನಂತರ ಬಟನ್ ಆಯ್ತು. ಪದೇ ಯೂಸ್ ಮಾಡ್ತೀವಲ್ಲ, ಪದೇ ಯೂಸ್ ಮಾಡೋ ವಸ್ತುವಿಗೆ ಅವರು ಇದನ್ನು ಕೊಡ್ತಾರೆ. ಅವರು ಈ ಉದಾಹರಣೆಗೆ ನೀವು ಕಮೋಡ್ ಯೂಸ್ ಮಾಡ್ತೀರಿ, ಮ್ಯಾಗಿನ ಬಟನ್ ಬರ್ತೀರಿ, ಇದನ್ನು ಫ್ಲಶ್ ಮಾಡ್ತೀರಿ, ನೀರು ಹೋಗುತ್ತೆ. ಅದು ಒಟ್ಟು ಕೆಲ ಮಂದಿ ಎಷ್ಟು ಗ್ಯಾರಂಟಿ ಪ್ರತಿಯೊಂದಕ್ಕೂ ನಮ್ಮ ಸ್ವಭಾವ ಏನಪ್ಪ ಅಂತ ಪ್ರತಿಯೊಂದಕ್ಕೂ ನಾವು ಗ್ಯಾರಂಟಿ ಕೇಳ್ತೀವಿ. ಒಂದು ಇದನ್ನು ಫ್ಯಾನ್ ತೊಗೊಳ್ಳಿ, ಗ್ಯಾರಂಟಿ ಐತೆ ಅಂತ ಅದು ಕೇಳ್ತೀವಿ. ಒಂದು ವಾಷಿಂಗ್ ಮಷಿನ್ ತೊಗೊಳ್ಳಿ, ಇದಕ್ಕೆ ಗ್ಯಾರಂಟಿ ಎಷ್ಟು ಐತ್ರಿ ಅಂತ ಕೇಳ್ತಾರೆ. ಮೊದಲು ಗ್ಯಾರಂಟಿ ಹೆಂಗಿತ್ತಪ್ಪ ಅಂತಂದ್ರೆ 6 ತಿಂಗಳ ಗ್ಯಾರಂಟಿ, 1 ವರ್ಷ ಗ್ಯಾರಂಟಿ ಇತ್ತು. ಉಷಾ ಫ್ಯಾನು ಎಲ್ಲಿ ಬಂದಿದ್ವಲ್ಲ, 1 ವರ್ಷ ಗ್ಯಾರಂಟಿ ಇತ್ತಿದ್ದು ಮೊದಲು. ರ್ಯಾಲಿ ಫ್ಯಾನು, ಉಷಾ ಫ್ಯಾನು, ಓರಿಯೆಂಟ್ ಫ್ಯಾನು. ಹೌದಾ. ಅದು ಕಾಂಪಿಟೇಷನ್ ಶುರು ಆಯ್ತಲ್ಲ, ಮಾರ್ಕೆಟಿಂಗ್ ಕಾಂಪಿಟೇಷನ್ ಶುರು ಆಯ್ತು, ಸ್ಪರ್ಧಾ. ಅವಾಗ ನಮ್ಮದು ಟ್ರೆಂಡ್ ಇದು ಮಾಡಬೇಕಂತ ತಿಳ್ಕೊಂಡು ಅವಾಗ ಹೆಚ್ಚು ಕಾಲ ಬರ್ತಕ್ಕಂಥ ಇವನು ತಕ್ಕೊಂತ ಹೋದ್ರು ಅವರು. ಅವಾಗ ಓರಿಯೆಂಟ್ ಫ್ಯಾನ್ 5 ವರ್ಷ ಹೇಳಿಬಿಟ್ಟ. ಉಷಾ ಫ್ಯಾನ್ ಶಿಟ್ಟು ಬಂತು, ಅವಾಗ 7 ವರ್ಷ ತೆಗೆದ. 7 ಇಯರ್ಸ್ ಗ್ಯಾರಂಟಿ ಅಂತ. ಹಿಂಗೆ ಕಾಂಪಿಟೇಷನ್ 7 ಇಯರ್ಸ್ ಗ್ಯಾರಂಟಿ ಅಂತ. ಮತ್ತೊಬ್ಬರು ಖೇತಾನ್ ಫ್ಯಾನ್ ಅಂತ ಬಂತು, 10 ಇಯರ್ಸ್ ಗ್ಯಾರಂಟಿ ಅಂತ ತೆಗೆದವ. 10 ಇಯರ್ಸ್ ಗ್ಯಾರಂಟಿ ಅಂತ ತೆಗೆದ. ಇವಾಗ ಉಷಾ ಫ್ಯಾನ್ ಶಿಟ್ಟು ಬಂತು, ಲೈಫ್ ಲಾಂಗ್ ಗ್ಯಾರಂಟಿ ಅಂದ್ಬಿಟ್ಟವ. ಲೈಫ್ ಲಾಂಗ್ ಗ್ಯಾರಂಟಿ ಅಂತ ಹೊಡೆದ್ಬಿಟ್ಟ ಮ್ಯಾಗ. ಮಂದಿ ಒಟ್ಟು ಮುಕ್ಕರಿದು ಮತ್ತು ಲೈಫ್ ಲಾಂಗ್ ಗ್ಯಾರಂಟಿ ಅಲ್ಲ, ಸುಮ್ಮನೆ ಯಾಕಪ್ಪ ಅಂತಿಕೊಂಡು ಲೈಫ್ ಲಾಂಗ್ ಗ್ಯಾರಂಟಿ ಅಂದರು.
ಆದ್ರೆ ಅಲ್ಲಿ ಒಂದು ಮೋಸ ಅದ, ಸಣ್ಣ ಮೋಸ. ಅದು ನಾವು ಮಾಡ್ಕೊಳ್ಳೋದು. ಉದಾಹರಣೆಗೆ ಏನೇ ತೊಂದರೆ ಆದರೂ ಸಹಿತ ವಾರಂಟಿ, ಗ್ಯಾರಂಟಿ, ರಿಪ್ಲೇಸ್ಮೆಂಟು ಅವೆಲ್ಲ ಇರ್ತಾವಲ್ಲ, ಆಗ ಹಂಗೆ ಬಂದಾಗ ಏನಾದರೂ ಕೆಟ್ಟಾಗ ಅವರು ನೀವು ವಾರಂಟಿ ಕಾರ್ಡ್ ಕೇಳ್ತಾರೆ, ಗ್ಯಾರಂಟಿ ಕಾರ್ಡ್ ಕೇಳ್ತಾರೆ, ರಿಸೀಟ್ ಕೇಳ್ತಾರೆ. ಬಟ್ ವಿಚಿತ್ರ ಅಂದ್ರೆ 2-3 ವರ್ಷ ಬಿಟ್ಟಾಗ ಕೇಳಿದ್ರಪ್ಪ ಅಂದ್ರೆ ಆ ರಿಸೀಟೇ ಎಲ್ಲಿ ಹೋಗಿದಿರ್ತೀರಿ ನೀವು, ಸಿಗುವುದೇ ಇಲ್ಲ. 100ಕ್ಕೆ 90% ರಿಸೀಟ್ ಕೊಟ್ಟಿರೋದಿಲ್ಲ, ಯಾರೂ ಕೊಡೋದಿಲ್ಲ. ಎಷ್ಟು ಶಾನೆ ಆಗೋಣ ನಾವು. ಲೈಫ್ ಲಾಂಗ್ ಗ್ಯಾರಂಟಿ ಅಂದ ಇವ್ರು ಬರೋದೊಳಗೆ ಗೊತ್ತೈತೆ ಅವ್ಗೆ, ಗ್ಯಾರಂಟಿ ಬರೋದು ಇವ್ರು ಹೊತ್ತಿಕೊಂಡು ಲೈಫ್ ಲಾಂಗ್ ಗ್ಯಾರಂಟಿ ಕೊಟ್ಟರೆ ಬರೋದೊಳಗೆ ಗೊತ್ತೈತೆ ಅವ್ಗೆ. ಮತ್ತು ಇನ್ನೊಂದು ಒಂದು ಮೆಕ್ಯಾನಿಸಮ್ ಏನಪ್ಪ ಅವ್ರ ತಲೆ ಏನಪ್ಪ ಅಂತಂದ್ರೆ, ಅವ್ರಿಗೆ 5 ಇಯರ್ ಗ್ಯಾರಂಟಿ ಕೊಟ್ಟರು, 2 ಇಯರ್ಸು, 7 ಇಯರ್ಸು, 10 ಇಯರ್ಸ್ ಕೊಟ್ರಲ್ಲ, ಅದಕ್ಕೆ ಅಟ್ಲೀಸ್ಟ್ ಅವು ಚಲೋ ಖರೆ ಹೇಳ್ಬೇಕಂದ್ರೆ. ಇವಾಗ ಕೇತ ಅಂತ ಹೇಳಿದ್ರು ರ್ಯಾಲಿ ಅಥವಾ ಇವ್ರು ಎಲ್ಲ ಕೊಟ್ಟರೆ ಮುಂದೆ ಲೈಫ್ ಲಾಂಗ್ ಗ್ಯಾರಂಟಿ ಅಂತಿಕೊಂಡು, ಇದು ಭಾಳ ಮೋಸದ ವ್ಯವಹಾರ. ಹೌದಲ್ಲ? ಯಾಕೆ ಅಂತಂತಂದ್ರೆ ನಿಮ್ಮ ಲೈಫಾಗ ಗ್ಯಾರಂಟಿ ಇಲ್ಲ. ನೀವು ಲೈಫಾಗ ಗ್ಯಾರಂಟಿ ನಾಳೆ ಸಾಯ್ಬೋದು. ನೀವು ಆ ಪ್ಯಾನ್ ಇರ್ತಾವೆ, ನೀವೇ ಇಲ್ಲ ತೊಗೊಂಡು ಏನು ಮಾಡ್ತೀರಿ, ರಿಸಿಟ್ ಹೇಳಿದವು. ನೀವು ಸತ್ತ ಮೇಲೆ ರಿಸಿಟ್ ಇರೋದಿಲ್ಲ, ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ. ನಿಮ್ಮ ಲೈಫಿಗೆ ಗ್ಯಾರಂಟಿ ಇಲ್ಲ, ಅದ್ಮ್ಯಾಗ ಲೈಫ್ ಲಾಂಗ್ ಗ್ಯಾರಂಟಿಗೆ ಏನು ಅರ್ಥ? ನಿಮ್ಮ ಲೈಫ್ಗೆ ಗ್ಯಾರಂಟಿ ಇಲ್ಲ, ಯಾವುದೇ ಕ್ಷಣಕ್ಕೆ ಗೊಟ್ಟಕ್ಕೆ ಅನ್ಬೋದು ನೀವು ಅಂದಾಗ ಇದಕ್ಕೆ ಯಾಕೆ ಅರ್ಥ ಕಟ್ತೀರಿ ನೀವು? LIC ಇಳಿಸ್ತೀರಿ, 40 ವರ್ಷದ LIC ಇಳಿಸ್ತಾರ. ಏನು ನಿಮಗೆ ಬರೋ ಕೊಟ್ಟಣ ದೇವ್ರು 40 ವರ್ಷ ಇರ್ತೀವಿ ಮಗನ ಅಂತಿಕೊಂಡು, ಎಂತ ಹುಚ್ಚುತ್ತ ನಮ್ದು? 40 ವರ್ಷ ಇಳಿಸ್ತೀವಿ. ಇವತ್ತು 1 ಲಕ್ಷ ರೂಪಾಯಿ ಇದು ಇಳಿಸ್ತೀವಿ LIC. ಆ ₹1,00,000 ₹10 ಕಿಮ್ಮತ್ತಿರೋದಿಲ್ಲ 40 ವರ್ಷದ ನಂತರ. ಎಂತ ಮೂರ್ಖತನ ಮಾಡಕತ್ತೀವಿ ನೋಡ್ರಿ. ಹಿಂಗೆ ನಡೆದ ಜೀವನದೊಳಗೆ 10 ವರ್ಷ ₹10 ಕಿಮ್ಮತ್ತಿರೋದಿಲ್ಲ ₹1,00,000. ಈಗ ನೋಡ್ರಿ ಲಕ್ಷಾಧೀಶನ್ ಪಿನ್ ಚಿಕ್ಕಿರ್ತಾವ್ರು, ಗೊತ್ತು ಕೇಳಿ ಲಕ್ಷಾಧೀಶ ಅಂತಿಕೊಂಡು ದ್ವಾರಕೀಶ ಎಲ್ಲ ಇದ್ರು. ಅಂದ್ರೆ ಲಕ್ಷ ಇದ್ದವನ ದೊಡ್ಡ ಶ್ರೀಮಂತವ. ಇವತ್ತು ಬಿಕಾರಿಗಳ ಕೈ ಏನಾಯ್ತು ₹1,00,000. ಇವತ್ತು ನಿಮ್ಮ ಕಡೆ ಕೋಟಿ ಇದ್ರೆ ಸಹಿತ ಇಲ್ಲ ಇಲ್ಲ, ಏನು ಕಿಮ್ಮತ್ತ ಇಲ್ಲ ಅದಕ್ಕೆ. ಬರೀ 1 ಕೋಟಿ 2 ಕೋಟಿ ಇದ್ರೆ ಹಾಗಂತ ನಾವು ಏನಿದ್ರು 1000 ಕೋಟಿ ಮ್ಯಾಗ ಮಾತಾಡ್ಬೇಕು. ಈಗ 1000 ಕೋಟಿ ಮ್ಯಾಗನ ಒಂದೊಂದು ರೂಮಿಗೆ ಇದು ಎಲ್ಲರೂ ನೀವು ಹೋಟೆಲ್ಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ 80,000, 1 ಲಕ್ಷ, 1.5 ಲಕ್ಷ, 2.5 ಲಕ್ಷ ಒಂದು ನೈಟಿಗೆ. ಒಂದು ನೈಟ್ ಹೋಗಿ ಒಂದು ರೂಮ್ನ ಮಕ್ಕೋಬೇಕಾದ್ರೆ ಚಿಕ್ಕಮಗಳೂರು, ಶೃಂಗೇರಿ, ಗಿಂಗೇರಿ ಇಂಥ ಏನು ಒಂದು ಟೂರಿಸ್ಟ್ ಪ್ಲೇಸಿಗೆ ಹೋಗಿರ್ಬೇಕಾರೆ ಅಲ್ಲಿ ಸ್ಟಾರ್ ಹೋಟೆಲ್ನಾಗ 2.5 ಲಕ್ಷ, ಪುಣೆ 2 ಲಕ್ಷ, 1.5 ಲಕ್ಷ, 70,000, 80,000, 50,000, 25,000 ಕಾಮನ್. ರೊಕ್ಕ ಕಿಮ್ಮತ್ತೇ ಇಲ್ಲ. ಹೌದಾ? ಇಲ್ಲಿ ನಿಮಗೆ ಗ್ಯಾರಂಟಿ ಇಲ್ಲ, ಅಲ್ಲಿ ಹಣಕ್ಕೆ ಗ್ಯಾರಂಟಿ ಇಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ದೇವರು ಕೊಟ್ಟ ಗ್ಯಾರಂಟಿ ನಮಗೆ ಏನು? ನಿಮ್ಮನ್ನು ಗಳಿಸಿದ್ನಲ್ಲ, ನಿಮಗೆ 100 ಕೋಟಿ ಉಸಿರು ನಿಮ್ಮ ಉಡ್ಯಾಗಿಟ್ಟು ಕೊಟ್ಟ. ಎಷ್ಟಪ್ಪ? 100 ಕೋಟಿ ಉಸಿರು ನಮಗೆ ತುಂಬಿ ಕಳಿಸಿದ. ಅದನ್ನ ನಮ್ಮ ಇದಕ್ಕೆ ಸಾಫ್ಟ್ವೇರ್ನಾಗ 100 ಕೋಟಿ ಸಲ ಉಸಿರಾಟ ಮಾಡಿದ್ರೆ ಗೊಟಕ್ಕನ್ ಬಗ್ಗೆ. ಹೆಂಗೆ ನಾ ಯಾಕೆ ವಾಚಿನ ಉದಾಹರಣೆ ಕೊಟ್ಟೆಪ್ಪ ಅಂತಂದ್ರೆ, ಫ್ಲೆಶ್ದು ಉದಾಹರಣೆ ಯಾಕೆ ಕೊಟ್ಟೆಪ್ಪ ಅಂದ್ರೆ, ಅವ್ರಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಒಂದು ದಿನಕ್ಕೆ ಮನುಷ್ಯ ಎಷ್ಟು ಸರಿ ಒತ್ತಾನ, ಒಂದು ದಿವಸಕ್ಕೆ ಮನುಷ್ಯ ಬಟನ್ ಎಷ್ಟು ಸರಿ ಹಚ್ತಾನ, ಕ್ಯಾಲ್ಕುಲೇಷನ್ ಇರ್ತದೆ. ಪಟಕ್ರ ಬರ್ತೀರಿ ಹಚ್ತೀರಿ, ಪಟಕ್ರ ಬರ್ತೀರಿ ಹಚ್ತೀರಿ. ನಿಮಗೆ ಕಲ್ಪನೆ ಇಲ್ಲ ಎಷ್ಟು ಸರಿ ಬಟನ್ ಹಾಕ್ತೀನಿ ಆಫ್ ಮಾಡ್ತೀನಿ ತಿಳ್ಕೊಂಡು. ಹಂಗೆ ಆದಾಗ ಒಟ್ಟು ಕೆಡೋದೇ ಇಲ್ಲ ಅವು. ಕೆಲವೊಂದು ಈಗ ಆ್ಯಂಕರು ಬಂದವ್ರು ಕೆಡೋದೇ ಇಲ್ಲ, ಒಟ್ಟು ಕೈರೇನು ಕೆಡೋದಿಲ್ಲ ಅವು. ನಾವು ಇದನ್ನು ನೋಡ್ತೀವಲ್ಲ, ಫ್ಲ್ಯಾಶ್ ಇದು ಯೂಸ್ ಮಾಡ್ತೀವಲ್ಲ ಕಮೋಡದ್ದು, ಅಲ್ಲೂ ಎಷ್ಟು ಓದ್ತೀವಿ ಎಷ್ಟು ಒಂದು 10 ವರ್ಷ ಆದ ಇನ್ನೂ ಕೆಟ್ಟೇ ಇಲ್ಲ ಅವು. ಅದು ಅವ್ರದ್ದು ಮೆಕ್ಯಾನಿಸಮ್ ಹ್ಯಾಂಗೆ ಮಾಡಿರ್ತಾರೆ. ಆದ್ರೆ ನಾ ಎಲ್ಲ ಹೇಳೋದೇನಪ್ಪ ಅಂತಂದ್ರೆ, ದೇವರು ನಮ್ಮ ಸಾಫ್ಟ್ವೇರ್ನಾಗ ನಮ್ಮ ಇದನ್ನ ಇದು ಎಷ್ಟು ದಿವ್ಸ ಬರುತ್ತೆ ಅಂತಿಕೊಂಡು ಇದ್ರೊಳಗೆ ಏನು ಹಾಕಿರ್ತಾರಲ್ಲ, ಅದು ಒಂದು ಬೀಪ್ 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 ಅಥವಾ ಅದಕ್ಕೆ ಏನಂತ ಫ್ರೀಕ್ವೆನ್ಸಿ ಅಂತೀವಿ ನಾವು. ಇಷ್ಟು ಸರಿ ಫ್ರೀಕ್ವೆನ್ಸಿಯಾಗ ಟಕ್ ಟಕ್ ಹೊಡೆದ್ರಪ್ಪ ಅಂತಂದ್ರೆ ಅವಾಗ ಹೋಗ್ತದೆ ಅದ್ರದ್ದು. ಹೌದಾ? ಬಟ್ ಅವ್ರ ಕ್ಯಾಲ್ಕುಲೇಷನ್ ಇರ್ತದೆ. ಸುಮ್ಮನೆ ವಾಚ್ನಾಗ ಈ ಸೆಲ್ ಹಾಕಿರಪ್ಪ ಅಂತಂದ್ರೆ ಅದು ವರ್ಕ್ ಆಗುತ್ತೆ. ಎಷ್ಟು ವರ್ಷ ಬರುತ್ತೆ ಗ್ಯಾರಂಟಿ ಕೇಳಿ 2 ವರ್ಷ ಹೇಳ್ತಾ ನಾವು. ಸಣ್ಣ ಸೆಲ್ ಇರ್ತದೆ, ₹120 ಸೆಲ್ಲಿಗೆ. ಮತ್ತು ಕಚರಾ ಸೆಲ್ ಹಾಕಿದ್ರಪ್ಪ ಅಂದ್ರೆ 6 ತಿಂಗಳಿಗೆ 7 ತಿಂಗಳು ಬರ್ತಾವೆ. ಚಲೋ ಸೆಲ್ ಹಾಕಿದಾಗ ನಾವು ಗ್ಯಾರಂಟಿ ಕೇಳಿದಾಗ ಅವ್ರೇನು ಹೇಳ್ತಾರಪ್ಪ, 2 ವರ್ಷ ಬರುತ್ತೆ ಅಂತ. ಈಗ ಪ್ರಾಬ್ಲಮ್ ಬರ್ತದೆ ಇದ್ರಾಗ. ಕೆಲವೊಂದು ವಾಚ್ನೊಳಗೆ ಈಗ ಇಂಥ ವಾಚ್ ಬಿಡಿರ್ಬೇಕು, ಈಗ ಸ್ಮಾರ್ಟ್ ವಾಚ್ ಬಂತಾವೆ. ಅದನ್ನ ಹಗಲೆಲ್ಲ ಅದನ್ನ ಮ್ಯೂಸಿಕ್ ಹಚ್ಚಿದ್ನ್ಯ, ಇದನ್ನು ಮಾಡಿದ್ನ್ಯ, ಅಲಾರಂ ಬಿಟ್ನ್ಯ, ಸ್ಟೆಪ್ ನೋಡಿದ್ನ್ಯ, ಇವನ್ನೆಲ್ಲ ಮಾಡಿದ್ರಪ್ಪ ಅಂತಂದ್ರೆ ಅದು ಸೆಲ್ಲು ಲಘು ಲಘು ಹೋಗ್ತದೆ, ಲಘು ಲಘು ಹೋಗ್ತದೆ.
ಲಘು ಹೋಗೋಣ. ನಾವು 2 ವರ್ಷ ಗ್ಯಾರಂಟಿ ಕೊಟ್ಟಿದ್ದ, ಅದು 1 ವರ್ಷ ಹೋಗುತ್ತೆ. ಯಾಕೆ ಮರ 2 ವರ್ಷ ಗ್ಯಾರಂಟಿ ಕೊಟ್ಟಿದ್ದಿ ಅವ ಅಂತಾನ. ಸಾಹೇಬ್ರ ನೀವು ಹೆಂಗೆ ಬೆಳೆಸಿರಿ ಅಂತ ಕೇಳ್ತಾನ. ಹೆಂಗೆ ಬೆಳೆಸಿರಿ ಅಂತ ಕೇಳ್ತಾನ. ನಾ ಇದನ್ನ ನೋಡ್ತೀನಿ, ಅದು ವಿಡಿಯೋ ನೋಡ್ತೀನಿ, ಅದನ್ನು ನೋಡ್ತೀನಿ, ಅದ್ರಾಗ ಇದನ್ನು ಮಾಡ್ಕೊತೀನಿ, ಅದನ್ನು ಮಾಡ್ತೀನಿ ಅಂತ ಅದಕ್ಕೆ ಬರ್ದಿಲ್ರಿ, ಅದು ಹೆಚ್ಚು ತೊಗೊಂತೀರಿ ಅಂತ ಅಂತಾರಿಲ್ಲ. ಈಗ ಹಂಗೆ ಆಗೈತಿ. ದೇವರು ನಮ್ಮ ಪದರಿಗೆ 100 ಕೋಟಿ ಉಸಿರಾಟವನ್ನು ಕೊಟ್ಟ. ಆದ್ರೆ ಇದಕ್ಕೆ ತಕ್ಕಂತೆ ಮೇನ್ ಅವ ನಮ್ಗೆ ಕೊಟ್ಟಿದ್ದು ಹೆಂಗೆ ವಾಚಿನ ಸೆಲ್ ಅದ ಹಂಗೆ ನಮಗೆ ಪಟ್ 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 ಇದು ಹೊಡ್ಕೋಬೇಕಲ್ಲ. ಇದ ವಾಚ್ ಹೆಂಗೆ ಪಟ್ ಪಟ್ ಹೊಡ್ಕೊಂತತಿ, ನಮ್ಗೆ ಇದು ಪಟ್ ಪಟ್ ಹೊಡ್ಕೊಂತತಿ. ಅದ್ರ ಮ್ಯಾಗ ಅಷ್ಟು ಇದ್ರ ಮ್ಯಾಗ ಬೈಟ್ ಅಂತಾರೆ. ಅದಕ್ಕೆ ಬೈಟ್ BYTS ಬೈಟ್ ಹಿಂಗೆ ಟಕ್ ಟಕ್ ECG ಹೋಗ್ಬಲ್ಲ. ಹಂಗೆ 100 ಕೋಟಿ ಉಸಿರಾಟ ಆದಮೇಲೆ ಒಂದೇ ಒಂದು ಉಸಿರು ನಾವು ತೋರಿಸಲ್ಲ. ಬಟ್ ಅದಕ್ಕೆ ಅಂದಾಜ ಅವನು ಕೊಟ್ಟ ಆಯುಷ್ಯು 120. ಇಷ್ಟು 100 ಕೋಟಿ ಬಳಸಬೇಕಾದ್ರೆ ಅವನು 120 ಉಸಿರ ಅವನು ನಮಗೆ ಆಯುಷ್ ಕೊಟ್ಟು ಕಳಿಸಿದ್ದೇವರು. 100 ಕೋಟಿ ಉಸಿರು ಪದರನಾಗಿಟ್ಟ. ಬಟ್ ಅದು ಅವನ ಕ್ಯಾಲ್ಕುಲೇಷನ್ ಏನು, ಈ 100 ಕೋಟಿ ಉಸಿರಾಟ 120 ವರ್ಷ ಮಟ್ಟ ಇವ ಬಳಸ್ತಾನ. ನಾಗಳು ಹೇಳಿದ್ನಿಲ್ಲ, ಇಲ್ಲಿ ಎಡಬಟ್ಟಾಯಿತು. ಇದು ಚಂದಾಗಿ ಬರೀ ಇದನ್ನ ಅಷ್ಟ ನೋಡ್ಕೊಂತ ಹೋಗಿದ್ರೆ ಹಾಕಿದ್ದಿಲ್ಲ. ಆದ್ರೆ ನಮ್ಮ ಬಾಳೆ ಏನಾಯ್ತಪ್ಪ ಅಂತಂದ್ರೆ ಈಗ ಸಮಸ್ಯೆ ಬರ್ತದೆ. ಎಷ್ಟು ಭಾರಿ ಮಸ್ತ್ ಇದೆ ಅಂತಂದ್ರೆ ಇದನ್ನ ನೀವು ಸರಿಯಾಗಿ ಕೇಳ್ರಿ. ಒಂದು ನಿಮಿಷಕ್ಕೆ ಒಬ್ಬ ಆರೋಗ್ಯವಂತ ವ್ಯಕ್ತಿ 1 ನಿಮಿಷಕ್ಕೆ 16ರಿಂದ 18 ಸಲ ಉಸಿರಾಟ ಮಾಡ್ತಾನೆ. ಇದು ನಿಯಮ. ಇದು ಯೂಸಲಿ ಬೇಕಾದ್ರೆ ನೋಡಿರ್ಬೇಕು, ಚೆಕ್ ಮಾಡ್ಕೊಳ್ಬೇಕಾದ್ರೆ 1 ನಿಮಿಷ ಸ್ಟಾರ್ಟ್ ಮಾಡ್ತೀನಿ, 16 ಸಲ ಉಸಿರಾಟ ಮಾಡ್ತೀನಿ. ಅದೇ ಎವರೇಜ್ 18 ಅಂತ ತಿಳ್ಕೊಡ್ರಿ. 18 ಅಂತ ತಿಳ್ಕೊಂಡ್ರ ಈಗ ಇದ್ರ ಮ್ಯಾಗ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗೋಣ. ಎಷ್ಟು 18 ಉಸಿರಾಟ ಎಷ್ಟು 1 ನಿಮಿಷಕ್ಕೆ, 1 ತಾಸಿಗೆ ಎಷ್ಟು 60 ನಿಮಿಷ ಇಂಟು 60 1080. 1 ತಾಸಿಗೆ 1080 ಉಸಿರಾಟ ಮಾಡಿದ್ದೇವೆ. ಹಂಗ ಏನಾಗತ್ತಿಲ್ಲ ಮುಂದೆ ಇಂಟು 24 ತಾಸು ಇಂಟು 24 25,920. 1 ತಾಸಿಗೆ 25, 1 ದಿವಸಕ್ಕೆ ಇದಕ್ಕೆ ರೌಂಡ್ ಅಬೌಟ್ 26,000 ಅಂತ ಹೇಳ್ತಾರೆ. ಎಲ್ಲರೂ ಹೇಳೋದೇನಪ್ಪ ಅಂದ್ರೆ ದಿನಕ್ಕೆ 26,000 ಸಲ ಉಸಿರಾಟ ಮಾಡ್ತೀವಿ. ದಿನಕ್ಕೆ 26,000 ಸಲ. ಇದನ್ನ ಮತ್ತೆ ಕ್ಯಾಲ್ಕುಲೇಷನ್ ಮಾಡೋಣ. ಏನು 30 ಇಂಟು 30 ಮಾಡಿದೆ. ಅದಕ್ಕೆ 777,600 ಅಂದ್ರೆ 7,77,600. ಇದನ್ನ ಅವರು ಎವರೇಜ್ ಹಿಡಿತಾರ 1 ಕೋಟಿ ಅಂತಾರ ಅವರು. ಅಂದ್ರೆ 1 ಕೋಟಿ 1 ವರ್ಷಕ್ಕೆ 1 ಕೋಟಿ. ಯಾಕಾದ್ರೆ ಕ್ಯಾಲ್ಕುಲೇಷನ್ ಮಾಡಿದೀವಪ್ಪ ಅಂತಂದ್ರೆ ಅದು ಹೇಳ್ತಾನಂತೆ. ಇದನ್ನ ಹಿಂಗ ಈಗ ಎಷ್ಟಕ್ಕಾತ 1 ವರ್ಷಕ್ಕಾಗ್ತಿಲ್ಲ ಇದು. ಇದನ್ನ ಮತ್ತು 50 ವರ್ಷ ನಾವು ಎಷ್ಟು ಇರ್ತೀವಿ ಅಷ್ಟು ಕ್ಯಾಲ್ಕುಲೇಟ್ ಮಾಡೋಣ. 1 ಕೋಟಿ ಸಲ ಉಸಿರಾಟ ಹೆಚ್ಚು ಯಾಕಾಯ್ತು ಆಗುತ್ತಪ್ಪ ಅಂತಂದ್ರೆ ನೀವು ವಾಕಿಂಗ್ ಮಾಡ್ತೀರಿ. ನಾ ಏನು ಹೇಳಿ 1 ನಿಮಿಷಕ್ಕೆ 18 ಸಲ ಅಂತ ಹೇಳಿ ವಾಕಿಂಗ್ ಮಾಡಿದಾಗ 40ಕ್ಕೆ ಬರ್ತದೆ ನಿಮ್ಮ ಉಸಿರಾಟ. ಫಾಸ್ಟ್ ನಡೆದ್ರೆ 40, ಸ್ವಲ್ಪ ಸಾವಕಾಶ ನಡೆದ್ರೆ 30. ಉಸಿರಾಟ ಆಕಳಿಗೆ ಬಂದ್ರೆ ಉಸಿರಾಟ ಜಾಸ್ತಿ, ಶೀನ್ ಬಂದ್ರೆ ಉಸಿರಾಟ ಜಾಸ್ತಿ, ಗಾಬರಿ ಆದ್ರೆ ಉಸಿರಾಟ ಜಾಸ್ತಿ, ಬಿಸಿಲಿನೊಳಗೆ ಉಸಿರಾಟ ಜಾಸ್ತಿ. ಉಸಿರಾಟ ಹಿಂಗೆ ಜಾಸ್ತಿ ಆಗುತ್ತೆ. ಪ್ರೀತಿ ಬಂದ್ರೆ ಉಸಿರಾಟ ಜಾಸ್ತಿ, ಕೋಪ ಬಂದ್ರೆ ಉಸಿರಾಟ ಜಾಸ್ತಿ. ಹಿಂಗೆ ಗಾಬರಿ ಆದ್ರೆ ಉಸಿರಾಟ ಜಾಸ್ತಿ, ಸಿಟ್ಟು ಬಂದ್ರೆ ಉಸಿರಾಟ ಜಾಸ್ತಿ. ಈವನ್ ಈ ಉಸಿರಾಟದ ಗತಿ ಸ್ವಪ್ನ ಬೀಳ್ತದಲ್ಲ ಇದ್ರಾಗ ಕನಸಿನಾಗ ಅವಾಸೆ ದನಪಡಬಡ ಆಗಿರ್ತಂತೆ. ಅಂದ್ರೆ ಒಟ್ಟು ಕಂಟಿನ್ಯೂಸ್ಲಿ 18 ಇರೋದೇ ಇಲ್ಲ. ಅದಕ್ಕೆ ಬೇಗ ಉಸಿರಾಟ ಆಗುತ್ತೆ. ಈವನ್ ನೀವು ದಾಂಪತ್ಯ ಜೀವನ ಮಾಡೋ ಮುಂದೆ ಸಹಿತ ಏಕ್ದಮ್
ಈಗ ಶಾಕ್ ಆಗುತ್ತಲ್ಲ ಏಕದಮ್. ಈಗ ಹೆಂಗೆ ಒಂದು ಇದರ ಲಿಮಿಟೆಡ್ ಇದ್ರಾಗ ಹೋತಪ್ಪ ಅಂತಂದ್ರೆ 2 ಕಿಲೋವ್ಯಾಟ್ ಕೊಟ್ಟಿರ್ತಾರೆ ನಿಮ್ಮ KEB ಕರೆಂಟ್, ಅದು ನೀವು 4 ಕಿಲೋವ್ಯಾಟ್ ವಜ್ಜೆ ಹಾಕಿಬಿಟ್ರಪ್ಪ ಅಂದ್ರೆ ಢಪ್ ಅಂತಿಕೊಂಡು ಸುಟ್ಟು ಬಿಡ್ತಾವೆ. ಹಂಗೆ ಈ ದೇಹದೊಳಗೆ ಸಹಿತ ಯಾವಾಗ ಕೆಮ್ತೀರಿ, ಶೀನ್ತೀರಿ, ಸಂಡಾಸ್ ಕುಂತ ಒತ್ತಡ ಕೊಡ್ತೀರಿ, ಏಕದಮ್ ಫೋರ್ಸ್ ಜಾಸ್ತಿ ಆಗಿಬಿಡುತ್ತೆ. ಫೋರ್ಸ್ ಜಾಸ್ತಿಯಾಗಿ ಫ್ಯೂಸ್ ಹೋಗ್ತದೆ. ಫ್ಯೂಸ್ ಹೋಗಿದ್ರೆ ಪ್ರಾಣ ಹೋಗ್ತದೆ. ಎಷ್ಟೋ ಮಂದಿ ಹಾರ್ಟ್ ಪೇಷಂಟು ಸಂಡಾಸ್ಗೆ ಹೋದಾಗ ಸಾಯ್ತಾವೆ ಹೆಚ್ಚಾಗಿ. ಸಂಡಾಸ್ದಾಗ ಯಾರು ಇದು ಪಾಯ್ಖಾನೆ ಹೋಗಿರ್ತಾರೆ, ಇನ್ನೂ ಯಾಕೆ ಬರೋವಲ್ಲ ನೋಡ್ತಾರೆ. ಜಸ್ಟ್ ಈಗ ಪ್ರತಿಯೊಬ್ಬರು ತಿನ್ಕಲಾರ್ದೆ ಯಾರೂ ಮಾಡೋದೇ ಇಲ್ಲ ಸಂಡಾಸ್. ತಿನ್ಕಲ ಯಾರು ಮಾಡೋಕ್ಕೆ ತಯಾರಿಲ್ಲ. ಈಗ ಸಹಜ ನಮಗೆ ಮಲ ವಿಸರ್ಜನೆ ಆಗೋದೇ ಇಲ್ಲ. ಹೌದಾ? ಹಿಂಗೆ ಯಾವಾಗ ಈವನ್ ದಾಂಪತ್ಯ ಜೀವನದೊಳಗೆ ಏನು ಇದಾಗುತ್ತಲ್ಲ, ಚರ್ಮ ಸ್ಥಿತಿಗೆ ಹೋಗುತ್ತಲ್ಲ, ಆವಾಗ ಶೀನಿದಾಗ ಒತ್ತಡ ಕೊಡುವಾಗ ಆಕಳಿಕೆ ಬಂದಾಗ ಇವೆಲ್ಲದಕ್ಕೂ ಏಕ್ದಮ್ ಫಾಸ್ಟ್ ಕೊಡ್ತದಲ್ಲ, ಅದಕ್ಕೆ ಮಲ್ಟಿಪಲ್ ಉಸಿರಾಟದ ಇದ್ರೊಳಗೆ ಹೋಗ್ಬಿಡ್ತದೆ. ಹೀಗಾಗಿ ಒಮ್ಮೊಮ್ಮೆ 1 ಕೋಟಿಗಿಂತಲೂ ಹೆಚ್ಚು ಹೋಗ್ತದೆ. ಅಂದ್ರೆ ಏನಾಯ್ತು, ಈಗ 1 ಕೋಟಿಗಿಂತಲೂ ಹೆಚ್ಚಪ್ಪ ಅಂತಂದ್ರೆ 120 ದೇವರ ಆಯುಷ್ ಕೊಟ್ಟಿದ್ದ. ಈಗೇನಾಯ್ತು, ನಾವು ಅದನ್ನು ಕಡಿಮೆ ಹಾಕೊಂತ ಎಲ್ಲಿ ಬಂದು ಪರಿಸ್ಥಿತಿಪ್ಪ ಅಂದ್ರೆ 60-70 ವರ್ಷಕ್ಕೆ ಸಾಯ್ಕತ್ತೀವಿ. ಇದು ಕಾರಣ ನಾವು ದೇವರು ಕೊಟ್ಟ ಉಸಿರನ್ನು ಅನಿಯಮಿತವಾಗಿ ಬಳಸ್ಕೊಂಡ್ಬಿಟ್ಟಿವಿ. ಅದಕ್ಕೆ ಬೇಗ ಸಾಯಕತ್ತೀವಿ. ಬಟ್ ನಿಮ್ಮ ವಯಸ್ಸು ಇದರ ಅಂದಾಜಿನ ಪ್ರಕಾರ 120. ಗೊತ್ತಾಗತ್ತಲ್ಲ? ಓಕೆ. ಈಗ ನೆಕ್ಸ್ಟ್ ಇದನ್ನು ನಾವು ಹಂಗಾರೆ ನಮ್ಮ ಬದುಕು ಹಿಂಗಿರಬೇಕಾದ್ರೆ ನಾವು ಬೇಗ ಯಾಕೆ ಸಾಯ್ತೀವಿ, ಯಾಕೆ ಇದಾತಪ್ಪ ಅಂತಂದ್ರೆ, ಈಗ ಒಂದು ಓಂಕಾರ ಅಂತೀರಪ್ಪ. ಓಂಕಾರ ಅನ್ನೋದ್ರಿಂದ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಉಸಿರಾಟ ಹೆಂಗೆ ಜಾಸ್ತಿ ಆಗುತ್ತೆ. ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಉಸಿರು ತಗೋಂತ ಹೋಗ್ರಿ. ಈಗ ಇದನ್ನ ಹಚ್ತೀನಂತ ಮೊನ್ನೆ ಕ್ಯಾಲ್ಕುಲೇಷನ್ ಮಾಡಿ ನಾವು ಉಸಿರು ಎಷ್ಟು ಬಿಗಿಡ್ಬೇಕು ಅನ್ನೋದು. ಯಾರೋ ಎಷ್ಟು ಹಿಡಿದ್ರಿ? 30 ಹಿಡಿದ್ರಲ್ಲ, 30 ಹಿಡಿದ್ರು 50 ಮಟ್ಟ ಹಿಡಿದ್ರಿ ನೀವು. ಹೌದಾ? ಎವರೇಜ್ ನೀವು 15-20 ಹಿಡಿಬೋದು. 15 ನಿಮಿಷ ಹಿಡಿಬೋದು. 15 ಸೆಕೆಂಡ್ ಹಿಡಿಬೋದು. ಉದಾಹರಣೆಗೆ ನಾನು ತೊಗೊತೀನಿ ನೋಡ್ರಿ ಉಸಿರಾಟ. ಇಲ್ಲೇ ಇದನ್ನು ಮಾಡೋಣಂತೆ. ನಾನೇ ಈಗ ಮಾಡ್ತೀನಂತೆ ಇದ್ರಾಗ. ಕ್ಯಾಲ್ಕುಲೇಷನ್ ಇದ್ರಾಗ ಗಡಿಯಾರ ಇಲ್ಲ ಇದ್ರಾಗ. ಐತಿಲ್ಲ. ಓಕೆ, ಗಡಿಯಾರ ಇಲ್ಲ. ಯಾರ ಕಡೆ ಗಡಿಯಾರ ಐತಿನ? ಸ್ಟಾಪ್ ವಾಚ್. ಸ್ಟಾಪ್ ವಾಚ್ ಫಾಲೋ ಮಾಡಿರಿ. ಸ್ಟಾಪ್ ವಾಚ್ ಶುರು ಮಾಡಿರಿ. ಒಂದು ಮಾಡಲ್ ತೋರಿಸ್ತೀನಿ. ಅಂದ್ರೆ ನಮ್ಮ ಪ್ರಾಣಾಯಾಮದ ಒಂದು ಪರ್ಕ್ ಹೆಂಗಾಗುತ್ತೆ ಅಂತ ತಿಳ್ಕೊಂಡು ಸ್ಟಾಪ್ ವಾಚ್ ಹತ್ರ ಈಗ ನಾವು ಉಸಿರು ತಗೊಂತೀನಿ. ಸ್ಟಾಪ್. ಎಷ್ಟಾಯ್ತು? 18 ಸೆಕೆಂಡ್. ಎವರೇಜ್ 15. ನಾ ಹೇಳಿಲ್ಲ 15, ಎವರೇಜ್ 15. ಈಗ ಉಸಿರು ಬಿಗಿ ಇಡ್ತೀನಿ. ಹೌದಾ? ತೊಗೊಂಡೆಲ್ಲ ಉಸಿರು ಬಿಗಿ ಇಡ್ತೀನಿ. ಇನ್ನು ಹಿಡಿಲಿಕ್ಕೆ ತಾಕತ್ತೈತೆ ಕರೆ, ಅದು ಭಾಳ ಹೆಚ್ಚು ಹಿಡಿಬಾರ್ದು. ಈ ಪ್ರಾಣಾಯಾಮದೊಳಗೆ ಎಷ್ಟಾಯಿತು? 15. ಅದನ್ನು 15 ಹಿಡ್ರಿ. ಹೌದಾ? 15. ನಾ ಏನು ಮಾಡಿದೆ, ಪೂರಕವನ್ನು 15 ಸೆಕೆಂಡು, ಪೂರಕ 15 ಸೆಕೆಂಡ್. ಓಕೆ. ಕುಂಭಕ, ಅಂತರ್ಕುಂಭಕ 15. ಈಗ ಬಿಡೋದು. ಮೊದಲು ಇದು ಅನಿಸುತ್ತೆ. ಆದರೆ ಆ್ಯಕ್ಚುಲಿ ಹೆಚ್ಚು ಬಿಡಬೇಕು. ನಾವು ಹೆಚ್ಚು ಬಿಡಬೇಕಾರೆ ಹೆಚ್ಚು ಬಿಡೋದು ಆಗೋದಿಲ್ಲ. ಯಾಕಂದ್ರೆ ನಮ್ಮ ಲಂಗ್ಸ್ ಕೆಪಾಸಿಟಿ ಕಮ್ಮಿ ಮಾಡ್ಕೊಂಡ್ಬಿಟ್ಟಿವಿ. ಇದು ನಮ್ಮ ಲಂಗ್ಸ್ನೊಳಗೆ 75 ದಶಲಕ್ಷ ಇದದವು ಏರ್ ಸೆಲ್ಸ್ ಅದಾವೆ. ಹೆಂಗೆ ಅದಾವಪ್ಪ ಅಂದರೆ, ಈಗ ದ್ರಾಕ್ಷಿ ಸೀಸನ್ ಐತಲ್ಲ, ಒಂದು ದ್ರಾಕ್ಷಿಗೆ 100 ತೊಂಬಂತಿರ್ತೀರಿ.
ಒಂದು ಕಿಲೋ ದ್ರಾಕ್ಷಿ ತರ್ತೀರಿ, ಒಂದು ಗೊಂಚಲದೊಳಗೆ ಎಷ್ಟು ಇರ್ತವಲ್ಲ, ಹಂಗೆ 2 ದ್ರಾಕ್ಷಿ ಗೊಂಚಲು ಇಟ್ಟಾನ ಪರಮಾತ್ಮ. ಆ ದ್ರಾಕ್ಷಿ, ಪ್ರತಿಯೊಂದು ದ್ರಾಕ್ಷಿ ಹೆಂಗಪ್ಪ ಅಂದ್ರೆ ಏರ್ ಸೆಲ್ಸ್ ಅಂತೀವಿ ಅದಕ್ಕೆ. ನಾವು ಉಸಿರು ತೆಗೆದುಕೊಂಡಾಗ ಎಲ್ಲ ಏರ್ ಸೆಲ್ಸ್ ಆ್ಯಕ್ಟಿವ್ ಆಗಬೇಕು, ಉಬ್ಕೊಂತ ಹೋಗ್ಬೇಕು. ಆದರೆ ನಮ್ಮ ಗತಿ ಏನಾಗಿದೆಪ್ಪ ಅಂತಂದ್ರೆ ಏನು ಮಾಡ್ತೀವಿ ನಾವು ಉಸಿರಾಟ? ಇಲ್ಲೇ ಬಿಡಾಡ್ತದೆ. ಆ್ಯಕ್ಚುಲಿ ನಮ್ಮ ಉಸಿರಾಟ ಇಲ್ಲಿ ಮಟ್ಟ ಹಿಂಗೆ ಸುತ್ತಾಡ್ತಿರ್ಬೇಕು, ತೊಗೊಂಡ್ರಪ್ಪ ಅಂದ್ರೆ ಇಲ್ಲಿ ಮಟ್ಟ ಹೋಗಬೇಕು, ಇಲ್ಲಿಂದನೇ ಹೊರಗೆ ಬರಬೇಕು. ಆದರೆ ನಮ್ಮ ಉಸಿರಾಟ ಇಲ್ಲೇ. ಅದಕ್ಕೆ ದೇಹದೊಳಗೆ, ಶ್ವಾಸಕೋಶದೊಳಗೆ 75 ದಶಲಕ್ಷ ಗಾಳಿ ಗೂಡುಗಳದಾವ ಕರೆ. ಆದ್ರೆ ಸ್ಥಿತಿ ಹೆಂಗೈತಿಪ್ಪ ಅಂದ್ರೆ ನೀವೊಬ್ಬರು ಕಾರ್ಖಾನೆ ಮಾಲಕದಿರಿ. ನಾ ಬಂದು ಕೇಳ್ತೀನಿ, ಈ ಕಾರ್ಖಾನೆಗೆ ಎಷ್ಟು ಮಂದಿ ದುಡಿತಾರೆ ರೀ ಅಂತ ನಾ ಕೇಳ್ತೀನಿ. 300 ಮಂದಿ ದುಡಿತಾರೆ ರೀ ಗುರುಗಳು ಅಂತಂತೇಳಿ. ಹೌದು, 300 ಮಂದಿ ಅದಾರ, ದುಡಿಯೋರೆಷ್ಟು ಖಾಲಿ ಇದ್ದವರೆಷ್ಟು ಅಂತ ಕೇಳ್ತೀನಿ ನಾನು. ಅಯ್ಯೋ ಅದು ಹಿಂಗೆ ರೀ, 100 ಮಂದಿ ಆಟ ದುಡಿತಾರೆ ರೀ, ಉಳ್ಕಿದ್ದವ್ರು 200 ಮಂದಿ ನಾ ಬಂದಾಗ ಆಟ ದುಡಿತಾರೆ ರೀ. ಹಂಗೆ ಅದಾರ, ಲೇಜಿ ಮಂದಿ ಅದಾರ, ಕಾಮಚೋರ್ ಮಂದಿ ಭಾಳ ಅದಾರ. ಹಂಗೆ ಇವು ಕಾಮಚೋರಾಗಿಬಿಟ್ಟವು. ಅದಕ್ಕೆ ಕಾರಣ ನಾವೇನು ಮಾಡಿದ್ವಿ? ಏನು ಕೆಲಸ ಕೊಟ್ಟಿವಿ? ನಾವಿಗೆ ಕೆಲಸನೇ ಕೊಡಲಿಲ್ಲ. ಕೆಲಸ ಕೊಡೋಕೆ ಏನು ನಾವು ಓಡ್ತೀವ? ಹಾಂ, ಬಾಡಿ ಬಿಲ್ಡಿಂಗ್ ಮಾಡ್ತೀವ? ಏನು ಮಾಡ್ತೀವಿ? ಏನು ಮಾಡೋದಿಲ್ಲ. ಅಡ್ಕೊಂತ ಅದು ಹಿಂಗಾಗ ಇಟ್ಟು ಬೇಕು, ಉಸಿರಾಟ ಬೇಕು, ಇಟ್ಟು ಕುಂತು ರೂಢಾಗ್ಬಿಡುತ್ತೆ ಅದು. ಅಂದ್ರೆ ನಮ್ಮ ದೇಹದ 15% ಶ್ವಾಸಕೋಶದ ಗಾಳಿಗೂಡುಗಳು ಮಾತ್ರ ಕೆಲಸ ಮಾಡಬೇಕು. ಊರ ಎಲ್ಲ ಕಡೆ ಐದು ಕಡೆ, ಅದು ಓನ್ಲಿ 15% ಶ್ವಾಸಕೋಶಗಳು ಕೆಲಸ ಮಾಡಕತ್ತೇವೆ. ಉಳಿಕಿದ್ದು 85% ಆರಾಮ್ ಉಂಡು ಮಕ್ಕೊಂತಾವೆ. ಕಾರಣ ನಾವೇ ಮಾಲಕರು, ಕೆಲಸನೇ ಹಚ್ಚಿಲ್ಲ ಅದಕ್ಕೆ. ಹೌದಾ? ಅದಕ್ಕೆ ಈಗ ನಮ್ಮ ಉಸಿರಾಟದೊಳಗೆ ವ್ಯತ್ಯಯ ಆಗತ್ತೈತಿ. ಜೋರ ಬಿಡಂದ್ರೆ ತಾಕತ್ತ ಬರವಲ್ದು. ನಿಮಗೆ ಕೆಮ್ಮು ಬರಲಿಕ್ಕೆ ಮೂಲ ಕಾರಣ ಒಳಗೆ ಬ್ಲಾಕ್ ಆಗ್ಯಾವ. ಅದು ಹೆಚ್ಚು ಆಕ್ಸಿಜನ್ ಬೇಕಾಗಿತ್ತು, ಅದಕ್ಕೆ ಸಕ್ ಮಾಡ್ಕೊಳಕ್ಕೆ ಕೆಮ್ಮು ಬರ್ತವೆ. ಅಸ್ಮಾ ಬರಲಿಕ್ಕೆ, ಕೆಮ್ಮು ಬರಲಿಕ್ಕೆ ಮೂಲ ಕಾರಣ ಒಳಗೆ ಬ್ಲಾಕ್ ಆಗ್ಯಾವ. ಫೆಲ್ಗಮ್ ಬಂದೈತೆ, ಅದೇ ಕಫ ಕುಂತೈತಿ, ಬ್ಲಾಕ್ ಆಗಿಬಿಟ್ಟಾವ, ಉಸಿರಾಟ ಹೋಗವಲ್ದು. ಅದಕ್ಕೆ ಮಾಡಿದಾಗ ಅವು ಒಳಗೆ ಕ್ಲೀನ್ ಆಕ್ಕವ, ಅವಾಗ ಕಫ ಹೊರಗೆ ಬರ್ತೈತೆ, ಅವಾಗ ಸ್ವಲ್ಪ ಆರಾಮ ಅನಿಸುತ್ತೆ. ಹಿಂಗೆ ನಡೆದತ್ತೆ ನಮ್ಮ ಜೀವನ. 15% ಅಷ್ಟೇ ವರ್ಕ್ ಆಗತ್ತೈತಿ. ಅದಕ್ಕೆ ನಮ್ಮ ಉಸಿರಾಟ ನಮ್ಮ 18 ಸಲ ಅಲ್ಲ, 20 ಸರಿನೂ ಆಗುತ್ತೆ, 30 ಸರಿನೂ ಆಗುತ್ತೆ. ಇದಕ್ಕಾಗಿ ಪದೇ ತಗೋಬೇಕಾಗುತ್ತೆ ನಾವು. ಅದಕ್ಕೆ ಬೇಗ ಸಾಯ್ತೀವಿ ನಾವು. ಬೇಗ ಉಸಿರಾಟ, ಬೇಗ ಸಾಯ್ತೀವಿ. ಅಥ್ಲೆಟ್ಸ್ ಬೇಗ ಸಾಯ್ತಾರ. ಇದನ್ನು ಮಾಡೋರು ವರ್ಕೌಟ್ ಮಾಡ್ತಾರಲ್ಲ ಜಿಮ್ನಾಗ, ಬೇಗ ಸಾಯ್ತಾರೆ. ಯಾಕೆ? ಅನವಶ್ಯಕ ಉಸಿರಾಟ. ಅನವಶ್ಯಕ ಬೇಗ ಉಸಿರಾಟ ಮಾಡೋರು ಒಂದು ತಿಳ್ಕೊಂಡ್ಬಿಡ್ರಿ. ಯಾರು ಲಘು ಉಸಿರಾಟ ಮಾಡ್ತಾರೆ, ಲಘು ಕೌಂಟ್ ಕಮ್ಮಿ ಹಾಕವಿಲ್ಲ. ಮತ್ತೆ ಕೌಂಟ್ ಲಘು ಕಮ್ಮಿ ಹಾಕವಿಲ್ಲ. ಫಾಸ್ಟಾಗಿ ಹೆಜ್ಜೆಟ್ಟು ಲಘುನ ಸ್ಮಶಾನಕ್ಕೆ ಹೋಗ್ತಾರೆ ಅವ್ರು ಅಷ್ಟೇ. ಸಾವಕಾಶ ಎಷ್ಟು ಉಸಿರಾಟ ಮಾಡ್ತಾರೆ ಅಷ್ಟು ನಿಮ್ಮ ಆಯುಷ್ಯ ಮುಂದೆ ಹೋಗುತ್ತೆ. ಗೊತ್ತಾ? ಈಗ ಪೂರಕ 15 ಸೆಕೆಂಡು, ಅಂತರ್ಕುಂಭಕ 15 ಸೆಕೆಂಡು, ಬಿಡೋದು 15 ಸೆಕೆಂಡೇ ಹೇಳ್ತಾರೆ. ಯಾಕೆ? ಎವರೇಜ್ ಇದು. ನಾ 20-30 ಸೆಕೆಂಡ್ ಮಟ್ಟ ನಾನು ಬಿಡ್ತೀನಿ. ಅದು ಅದು ಒಟ್ಟರಿಗೆ ಆಗೋದಿಲ್ಲಲ್ಲ. ಹೌದಾ? ಈಗ ರೇಚಕನು 15 ಸೆಕೆಂಡು, ಈಗ ಆನಂತರ ಬಹಿರ್ಕುಂಭಕನು 15 ಸೆಕೆಂಡು. ಎಷ್ಟಾಯ್ತು ಈಗ ಒಟ್ಟು ಕೂಡಿ? 60 ಸೆಕೆಂಡ್. 60 ಸೆಕೆಂಡ್ ಅಂದರೆ ಎಷ್ಟು? 1 ನಿಮಿಷ. ಅಂದ್ರೆ ಈಗ ಹಿಂಗೆ ಮಾಡಿದಾಗ 1 ನಿಮಿಷಕ್ಕೆ ಒಂದು ಸಲ ನೋಡ್ರಿ. ಇದನ್ನು ನಾನು ಒತ್ತಡ ಕೊಡಬಾರ್ದು ಅಂತಿಕೊಂಡು ಪರ್ಪಸ್ಲಿ 1 ನಿಮಿಷಕ್ಕೆ 2 ಸಲ ಮಾಡ್ಕೊತೀನಿ. 1 ನಿಮಿಷಕ್ಕೆ 2 ಸಲ. ಇಲ್ಲಿ ನಾ ಏನು ಹೇಳಿದ್ದೆ? 1 ನಿಮಿಷಕ್ಕೆ 18 ಸಲ ಇತ್ತಿಲ್ಲ? 1 ನಿಮಿಷಕ್ಕೆ ನಿಮ್ಮ ಉಸಿರಾಟ 18 ಸಲ ಇತ್ತಿಲ್ಲ? ಈಗೇನಾಯ್ತು? 1 ನಿಮಿಷಕ್ಕೆ 1 ಸಲ ಅಲ್ಲ, 2 ಸಲ ಮಾಡೋಣ ಅಂತ. 1 ನಿಮಿಷಕ್ಕೆ 2 ಸಲ ಆಯ್ತು. 1 ನಿಮಿಷಕ್ಕೆ 2 ಸಲ ಅಂದ್ರೆ 60 ನಿಮಿಷಕ್ಕೆ 120 ಆಯ್ತು. 120 ಆಯ್ತು. 24 ತಾಸಿಗೆ ಎಷ್ಟಾಯ್ತು? ಕಮ್ಮಿ ಆಗ್ತಿಲ್ಲ. ಎಷ್ಟು ಕಮ್ಮಿ ಆಗುತ್ತಪ್ಪ ಅಂದ್ರೆ ಗಣನೀಯ ಪ್ರಮಾಣದ ಕಮ್ಮಿ ಆಗುತ್ತೆ. ಮತ್ತು ನಮ್ಮ ಪದರಿಗೆ ಅಷ್ಟು ಉಸಿರಾಟ ಉಳ್ಕೊಂತ ಹೋಗ್ತಿಲ್ಲ.
ಹೇಳ್ತಿಲ್ಲ, ಅದು ಅಲ್ಲಿ ಮಠ ನಾವು ಜೀವಿಸಲೇಬೇಕು ಕಡ್ಡಾಯವಾಗಿ, ಪರಮಾತ್ಮನ ನಿಯಮ ಅದು. ಅದಕ್ಕೆ ಈ ಪುಣ್ಯಾತ್ಮ ಇವರೇ ಯಾಕೆ ನಾ ಹೇಳಿದಿಲ್ಲ, ಇದು ಸ್ವಾಮಿ ಸಚ್ಚಿದಾನಂದ ಗಿರಿ ಮಹಾರಾಜ್ ಅಂತ ತಿಳ್ಕೊಂಡು 957 ವರ್ಷ ಹೆಂಗೆ ಬದುಕ್ಯಾರ, ಹಿಂಗೆ ಬದುಕ್ಯಾರ ಅವರು. ಇನ್ನೂ ಜೀವಂತ ಅದಾರ ಅವರು, ಇನ್ನೂ ಜೀವಂತ ಅದಾರ. ಈಗ ಒಂದು ನಾನು ಇದು ಗಡಿಯಾರ ಇದರ ಸೆಲ್ ಐತೆ, ಅದು ಟಾಕ್ 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 ಶುರು ಇರುತ್ತೆ. ಇದನ್ನು ಅದು ಸೆಲ್ಲದು ಬ್ಯಾಟ್ರಿ ತೊಗೊಂತದ. ಅದು ನಾ ಏನು ಮಾಡ್ತೀನಿ, ನಾನು ಒಂದು ಇದನ್ನ ಇಟ್ಟು ಒಂದು 5-6 ವರ್ಷ ಊರಿಗೆ ಹೋಗ್ಬೇಕಾಯ್ತು. ಹೌದಾ, ಅದಕ್ಕೆ ನಾ ಏನು ಮಾಡ್ತೀನಿ, ಹಾಗೆ ಒಳಗಿಟ್ಟು ಸೆಲ್ ಕೆಡ್ತದೆ ಅಂದ್ಕೊಂಡು ಇದನ್ನು ಬ್ಯಾಟ್ರಿ ಕಡೆಗಿಟ್ಟು ನಾವು ಹೋಗ್ಬಿಡ್ತೀನಿ. ಬ್ಯಾಟ್ರಿ ಕಡೆಗಿಟ್ಟು ಹೋದೆ, ಮೊಬೈಲು ಹಂಗೆ ಐತಿ ನಿಶ್ಚಯಿಸಿದಾಗೈತಿ. ಮತ್ತು ಬ್ಯಾಟ್ರಿ ಹೊಳೆ ಬಂದ್ಮೇಲೆ ಹಾಕ್ತೀನಿ, ಇದಾಯ್ತು. ಬ್ಯಾಟ್ರಿ ಟೈಮ್ ಹೇಗೆ ಕೊಟ್ಟಾರ ಅವರು, ಇಷ್ಟು ಅಂತ ವರ್ಷ ಕೊಟ್ಟಾರ. ಈಗ ಮತ್ತು ನಾನು ಒಂದು 2 ವರ್ಷ ಮುಗಿಸ್ಬಿಟ್ಟೆ, ನಾವು ಕೊಟ್ಟು ಈ ಹಾಕಿದ್ರಪ್ಪ ಅಂದ್ರೆ ಉಳಿತಿಲ್ಲ ಅದು ಬ್ಯಾಟ್ರಿ. ಹಾಗೇ ಅವರು ಪ್ರತಿ 11 ವರ್ಷ 11 ತಿಂಗಳ 15 ದಿವಸಕ್ಕೆ 11 ತಿಂಗಳ 11 ವರ್ಷ 11 ತಿಂಗಳ 15 ದಿವಸಕ್ಕೆ ಒಮ್ಮೆ ಹೇಳ್ತಾರೆ ಅವರು ಕುಂಭಮೇಳಕ್ಕೆ ಬರಾಕ. ಅಂದ್ರೆ ಮತ್ತೆ ಒಂದು 15 ದಿವಸ ಕುಂಭಮೇಳದ ಅಡ್ಡಾಡಿ ಎಲ್ಲ ಶಿಷ್ಟರಿಗೆ ಭೇಟಿಯಾಗಿ ಮತ್ತೆ ಒಂದು ಧ್ಯಾನಕ್ಕೆ ಕೊಡ್ತಾರೆ. 11.5 ವರ್ಷ ಅಂದ್ರೆ ಅವ್ರಿಗೆ 11.5 ವರ್ಷಕ್ಕೊಮ್ಮೆ ಅವ್ರದ್ದು ಶುರು ಆಗುತ್ತೆ. ಇದು 15 ದಿವಸ ಅಷ್ಟೇ ಅವ್ರದ್ದು ಬಯೋ ಕ್ಲಾಕ್ ಚೇಂಜ್ ಆಗುತ್ತೆ, ಅದು ವರ್ಕ್ ಆಗುತ್ತೆ. ಅಂದ್ರೆ ಉಸಿರು ಎಷ್ಟು ಉಳಿದೈತೆ ಅವ್ರಿಗೆ. ಅದಕ್ಕೆ 5,000 ವರ್ಷ ಬದುಕ್ಯಾರ, 10,000 ವರ್ಷ ರಾವಣ 10,000 ವರ್ಷ ಬದುಕ್ಯಾನ, ವಿಶ್ವಾಮಿತ್ರ 5,000 ವರ್ಷ ಬದುಕ್ಯಾನ, ವ್ಯಾಸರು ಇಷ್ಟು ವರ್ಷ ಬದುಕ್ಯಾರ. ಹೇಳಿದ್ರಪ್ಪ ಅಂದ್ರೆ ನೀವು ಅಲ್ಲಿ ಗಳಿಬ್ಯಾಡ್ರಿ. ಪ್ರಾಣವನ್ನು ಕಟ್ಟಿದನು ಕಾಲಂಗೆ ದೂರಿಹನು. ಯಾರು ಪ್ರಾಣವನ್ನು ಪ್ರಾಣ ಉಸಿರು, ಯಾರು ಪ್ರಾಣವನ್ನು ಕಟ್ತಾರ ಅವ್ರ ಕಾಲನಿಗೆ ಯಮನಿಗೆ ದೂರ ಇರ್ತಾವಂತ. ಯಮ ಅವ್ರ ಸಮೀಪ ಬರೋದಿಲ್ಲಮ್ಮ, ಯಾಕೆ ಅವನು ಮುಗಿದೇ ಇಲ್ಲ ಎಂದಂತ ಬರ್ತಾನೆ ಹೆಂಗಮ್ಮ, ಗೊತ್ತಾ? ಅದಕ್ಕೆ ಪ್ರಾಣಾಯಾಮ ಎಷ್ಟು ಲಾಭ ಅದು ಗೊತ್ತಿಲ್ಲ. ನಾನು ನಿಮಗೆ ಕನಿಷ್ಠ ನಾ ಹೇಳ್ತೀನಿ, ನೀವು 1 ನಿಮಿಷಕ್ಕೆ ನಾನು 2 ಸಲ ಮಾಡ್ತೇನೆ ತಿಳ್ಕೊರಿ, ಸಾಧನೆ ಮಾಡ್ಕೊಡು ಕಾಲಕ್ಕೆ. ನೀವು 1 ನಿಮಿಷಕ್ಕೆ ಕನಿಷ್ಠ 4 ಸಲ ಉಸಿರಾಟ ಮಾಡಿರಿ. ನೀವು ಕಾನ್ಷಿಯಸ್ಲಿ 1 ನಿಮಿಷಕ್ಕೆ 4 ಸಲ ಮಾಡಿರಿ. ಪ್ರಾಣಾಯಾಮ ಮಾಡೋ ಕಾಲಕ್ಕೆ ಕೂಡ್ರಿ. ಅದೇ ಸರಳ, ಯಾವುದೇ ಒತ್ತಡ ಕ್ರಿಯೇಟ್ ಆಗಬಾರ್ದು. ಉಸಿರು ಬಿಗಿ ಹಿಡಿತೀರಿ, ತಗೋತೀರಿ, ಭಯಂಕರ ಒತ್ತಡ ಕ್ರಿಯೇಟ್ ಮಾಡಬೇಡ್ರಿ. ಅವಾಗ ಮತ್ತೆ ಹಿಡಿತೀರಿ ಒತ್ತಡ ಕ್ರಿಯೇಟ್ ಮಾಡಬಾರ್ದು. ಒತ್ತಡ ಹೆಂಗೆ ಕ್ರಿಯೇಟ್ ಆಗುತ್ತೆ, ಇದು ಒತ್ತಡ. ಹೌದಾ? ಮತ್ತೆ ಇದು ಬಹಿರ್ಕುಂಭಕ್ಕೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ, ಒತ್ತಡ ಕ್ರಿಯೇಟ್ ಆಗಬಾರ್ದಲ್ಲಿ. ಅದೇ ಸಹಜ. ಮುಖದ ಮಂದಸ್ಮಿತ ಚೇಂಜ್ ಆಗಬಾರ್ದು, ಒಳಗ ಶ್ವಾಸಕೋಶದ ಮೇಲೆ ಒತ್ತಡ ಚೇಂಜ್ ಆಗಬಾರ್ದು. ಹಂಗೆ ಮಾಡಿದ್ರೆ 4ರಿಂದ 5 ಉಸಿರಾಟಕ್ಕೆ ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಕಾಮನ್ ಆಗಿ ನೀವು 1 ನಿಮಿಷಕ್ಕೆ 5 ಸಲ ಉಸಿರಾಟ ಮಾಡ್ಬೋದು. ಆಯ್ತಲ್ಲ? ಮಾಡ್ತೀರಾ? ಇದನ್ನು ಲಘುನ ಭಾಳ ದಿವಸ ಇರಬೇಕಂದ್ರೆ ಹಿಂಗೆ ಮಾಡ್ರಿ. ಸಾಕಾಗೈತ್ರಿಪ್ಪ, ಗಂಡನ ಸಲ ಸಾಕಾಗೈತಿ, ಮಕ್ಕಳ ಸಲ ಸಾಕಾಗೈತಿ ಅಂದ್ರೆ ಲಘು ಉಸಿರಾಟ ಮಾಡಿರಿ. ಇನ್ನಷ್ಟು ಸ್ವಲ್ಪ ಉಸಿರಾಟ ನೀವು ಸಾಯೋ ಟೆಕ್ನಿಕ್ ಒಂದು ಹೇಳ್ತೀನಿ ನೋಡ್ರಿ. ಸುಮ್ಮನೆ ಲಘು ಮಾಡ್ಲಿಕ್ಕೆ ಹೋಗ್ರಿ ಅಷ್ಟೇ. ಆತ್ಮಹತ್ಯೆ ಮಾಡ್ಕೊಂಡಂಗಿದು, ಗೊತ್ತಾಯ್ತಲ್ಲ? ಏನು ಮಾಡ್ತೀರಿ? ನಿಮ್ಗೆ ಏನು ಬೇಕು? ದೀರ್ಘಾಯುಷಿ ಆಗಬೇಕಲ್ಲ. ಕಷ್ಟದ ಇರಲಿ ಸುಖಾನರ ಇರಲಿ, ಜೀವ ಸಾಯಕ್ಕೆ ಮುಡಿಸ್ಬಾರ್ದು ನೋಡ್ರಿ ಯಾರಿಗೂ. ಸಿಕ್ಕಾಪಟ್ಟೆ ಕಷ್ಟದಾವು. ನಿಂತ್ರ ಕಷ್ಟ, ಕುಂತ್ರ ಕಷ್ಟ, ಹೊಚ್ಕೊಳೋಕೆ ಕಷ್ಟ, ಹಾಸ್ಕೊಳೋಕೆ ಕಷ್ಟ. ಕಷ್ಟದಾಗ ಇದ್ರೂ ಸಹಿತ ಯಾರು ಸಾಯಕ್ಕೆ ಮನಸ್ಸು ಮಾಡ್ತಾರನೋ, ಯಾರೋ ಒಬ್ರು ಪಿಕ್ನಾಸಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾವೆ ಅಷ್ಟೇ. ಅದು ಉಳಿದವರು 100ಕ್ಕೆ 99.99 ಜನ ಹೆಂಗಾರು ಮಾಡಿ ಉಳಿಬೇಕಂತಾರೆ. ಅವರು ಹೆಂಗಾರು ಮಾಡಿ ಇನ್ನಷ್ಟು ಇರಬೇಕಂತಾರೆ. ಹಾಗೆ ಇನ್ನಷ್ಟು ಇರಬೇಕನ್ನೋರು ಸಿಂಪಲ್ ಟೆಕ್ನಿಕ್ ಅದ. ಯಾಕೆ ಮಾಡಬಾರ್ದು? ಪೂರ ಕಾನ್ಷಿಯಸ್ನೆಸ್ ಇರಲಿ. ನಾನು ನನ್ನ ಉಸಿರಾಟವನ್ನು 18ರಿಂದ 4 ಅಥವಾ 5ಕ್ಕೆ ಇಳಿಸ್ಕೋಬೇಕು. 4ರಿಂದ 5ಕ್ಕೆ ಇಳಿಸ್ಕೊಂಡ್ರೆ ಏನಾಗುತ್ತೆ, 1 ನಿಮಿಷಕ್ಕೆ 5 ಉಸಿರಾಟಪ್ಪ ಅಂತಂದ್ರೆ 60 ನಿಮಿಷಕ್ಕೆ 300. ಹೌದಾ? ಆ 300 24 ತಾಸಿಗೆ ಅಂದರೆ 72,000 ಆಗುತ್ತೇನ? ಇಲ್ಲ. ಎಷ್ಟಾಗುತ್ತೆ ಅದು? ಒಂದು 24 ತಾಸಿಗೆ ಎಷ್ಟಾಗುತ್ತೆ? 24 ತಾಸಿಗೆ 1 ತಾಸಿಗೆ ಇದು ಆಯ್ತು 300 ಆಯ್ತು. 24 ತಾಸಿಗೆ 7,200. ಹೌದು.
ಹೌದಾ? 24 ತಾಸಿಗೆ. ಈಗ ಮತ್ತೆ ಒಂದು ಇದು 24 ತಾಸು ಒಂದು ದಿನ ಆಯ್ತು. 30 × 30 7200 × 30 2,14,000. ಇದು ಎಷ್ಟಕ್ಕೆ? ಇದು 30 ದಿವಸಕ್ಕೆ. ಒಂದು ವರ್ಷಕ್ಕೆ ಇಂಟು 12 ನೋಡ್ರಿಪ್ಪ, 25 ಲಕ್ಷ ಬರೇ. ನಾ ಆಗಲೇ ಹೆಂಗೆ ಮಾಡಿದ್ವಿ, ಒಂದು ಕೋಟಿ ಮಾಡಿದ್ವಿಲ್ಲ, 75 ಲಕ್ಷ ಉಸಿರು ಉಳಿತು ನಿಮ್ಮ ಅಕೌಂಟಿಗೆ. 75 ಲಕ್ಷ ಉಸಿರು ಅಂದ್ರೆ ಎಷ್ಟು ಲೆಕ್ಕ ಹಾಕ್ರಿ. ಎಂಥ ಚಮತ್ಕಾರ ಅಲ್ಲ. ಇದನ್ನೇ ಯೋಗಿಗಳು ಮಾಡಿ ತೋರಿಸಿದ್ರು ಅಷ್ಟೇ. ಅಷ್ಟು ಸಾವಿರ ವರ್ಷ ಬದುಕ, ಇಷ್ಟು ಸಾವಿರ, ಈ ಚಮತ್ಕಾರ ಇಲ್ಲವೇ ಇಲ್ಲ. ಗಾಬರಿ ಆಗೋದು ಬೇಕಾಗೇ ಇಲ್ಲ. ನೀವು ಆಗ್ಬೋದು, ಬಟ್ ಚಿಂತನೆ ಮಾಡೋಕ್ಕಾಗೋದಿರಲ್ಲ. ಅದಕ್ಕೆ ಕನಿಷ್ಠ ಅರ್ಧ ತಾಸರ ಮಾಡಿರಿ. ಒಮ್ಮಲಿಗೆ ಅಷ್ಟು ಕಮ್ಮಿ ಆಗೋದಿಲ್ಲ. ಚಿಂತನೆ ಇದ್ದ ಮಾಡ್ಕೊಂಡು ಕೊಡ್ಬೇಕಲ್ಲ. ಮತ್ತು 24 ತಾಸು 5 ನಿಮಿಷ 5 ಉಸಿರಾಟ ಆಗೋದಿಲ್ಲ. ಓಕೆ, ಅದು ಆಗಲಿಕ್ಕಪ್ಪ ಅಂದ್ರೆ ಮತ್ತೊಂದು ಮಾಡ್ಬೋದು ನಾವು. ಏನಪ್ಪ ಹೇಳಿದ್ದಲ್ಲ, ಇನ್ನೊಂದು ಪ್ರಾಣಾಯಾಮ ಸಾಧನೆ ಮತ್ತು ಓಂಕಾರ ಸಾಧನೆ. ಓಂಕಾರ ಸಾಧನೆ ಹೆಂಗಪ್ಪ? ಓಂಕಾರ ಸಾಧನೆ. ಹೌದಾ? ಓಂ ಅನ್ನೋದು ಹೆಂಗೆ ಎಲ್ಲ ಮತ್ತೊಂದು ದೊಡ್ಡ ಶಾಸ್ತ್ರ ಐತಿ. ಓಂ ಹ್ಯಾಸ್ ಗಾಟ್ ಸೋ ಮೆನಿ ಮೀನಿಂಗ್ಸ್. ಓಂಕಾರಕ್ಕೆ ಸಾವಿರಾರು ಅರ್ಥ ಅದಾವಂತ. ಅದರಾಗ ಒಂದು ಅರ್ಥ ಏನಪ್ಪ ಅಂತಂದ್ರೆ ವೆಲ್ಕಮ್ ಟು ದಿ ಗಾಡ್. ಪರಮಾತ್ಮನನ್ನು ಕರಿತಕ್ಕಂಥ ಮಂತ್ರ ಅದು. ಓಂ ಅಂದ್ರೆ ಸಾಕು. ಪರಮಾತ್ಮ ಆಗಮನ ಮಾಡೋದು, ಆಮಂತ್ರಿಸೋದು, ಅವನನ್ನು ಸ್ವಾಗತ ಮಾಡಿಕೊಳ್ಳುವ ಮಂತ್ರ ಅದು. ಅದಕ್ಕೆ ಯಾವುದರ ಮಂತ್ರ ಓಂ ಇಲ್ದ ಅದವನು ಬರೇ ಗಣಪತಿಯೇ ನಮಃ, ಲಕ್ಷ್ಮೀಪತಿಯೇ ನಮಃ, ನಾರಾಯಣಾಯ ನಮಃ ಅಂತೀರೇನ? ಓಂ ಶ್ರೀ ನಾರಾಯಣ ನಮಃ, ಓಂ ಶ್ರೀ ಲಕ್ಷ್ಮೀಪತಿಯೇ ನಮಃ. ಓಂ ಇಲ್ದ ಯಾವ ಮಂತ್ರವನ್ನು ನೀವು ಹೇಳಲಾಡ್ರಿ. ಇದನ್ನು ಯಾಕೆ ಓಂ ಸೇರಿಸಿದ್ರು? ಮತ್ತು ನಮ್ಮ ಹಿರಿಯ ಎಷ್ಟು ಸಣ್ಣದ ಗೊತ್ತನ. ಹಿಂಗರ ಓಂ ಅನ್ಲಿ ಅಂತ ತಿಳ್ಕೊಂಡು, ಹಿಂಗರ ಓಂ ಅನ್ಲಿ ಅಂತ ತಿಳ್ಕೊಂಡು ಸೇರಿಸ್ಯಾರ. ಹಾಗಾದರೆ ಓಂ ಅನ್ನು ಮುಂದೆ ಏನಾಗುತ್ತಪ್ಪ? ಸ್ವಲ್ಪ ಯಾರು ಟೈಮ್ ಮೇಂಟೈನ್ ಮಾಡಿರಿ, ಮತ್ತೆ ಟೈಮ್ ಮೇಂಟೈನ್ ಮಾಡಿರಿ. ಈಗ ಎಲ್ಲರೂ ಸೇರಿ ಓಂ ಅನ್ನೋಣ. ಹೌದಾ? ಅದು ಎಷ್ಟು ಸೆಕೆಂಡ್ ಆಗುತ್ತೆ ಲೆಕ್ಕ ಇಡ್ರಿ, ಸೀದಾ ಕೊಡ್ರಿ. ಹಾಂ, ಓಕೆ. ಒಂದು ಉಸಿರು ತಗೋರಿ ಮೊದಲ. ಮತ್ತು ಉಸಿರು ತಗೋರಿ. ಎಷ್ಟು ಸೆಕೆಂಡು? 15 ಸೆಕೆಂಡ್. ಒಂದು ಓಂಕಾರ 15 ಸೆಕೆಂಡ್ ಆಯ್ತು. ಒಂದು ಓಂಕಾರ ಅಂದ್ರೆ ಬರೀ ಓಂಕಾರ ಅಂದ್ರೆ 15 ಸೆಕೆಂಡ್ ಆಯ್ತು. ಇಲ್ಲಿ 15 ಸೆಕೆಂಡ್ ಇದು ತೊಗೊಂಡ್ರಿಲ್ಲ ಉಸಿರು. ಯಾಕಂದ್ರೆ ಒಂದು ಓಂಕಾರ ಅನ್ನೋದು ಯಾವಾಗ ಅಂತೀರಪ್ಪ? ಉಸಿರು ಬಿಡು ಬಂದಂತೀರೋ ತೊಗೊಂಡು ಬಂದಂತೀರೋ? ತೊಗೊಂಡು ಬಂದನ್ರಿ ನೋಡೋಣ. ತೊಗೊಂಡು ಬಂದನ್ರಿ ನೋಡೋಣ. ಉಸಿರು ತೊಗೊಂತ ಅನ್ರಿ ನೋಡೋಣ ಅನ್ರಿ. ಬಿಡುವಾಗ ಅನ್ಬೇಕು, ಉಸಿರು ತಗೋಬೇಕಾ ಬಿಡುವಾಗ ಅನ್ಬೇಕು. ಅಂದ್ರೆ ಬಿಡುವಾಗ ಅಂದ್ರೆ ಏನು? ಏನ್ ಮಾಡ್ತಿರಲ್ಲ? ಬಿಡಬೇಕಂದ್ರೆ ರೇಚಕ. ಈ ಪೂರಕ ಆಮೇಲೆ ಕುಂಭಕದೊಳಗ ಓಂಕಾರ ಅಂತೀರಿ. ಪೂರಕ ಓಂಕಾರ ಎರಡು ಕೂಡ್ಕೊಂಡು ಅರ್ಧ ನಿಮಿಷ ಆಯ್ತು. ಇನ್ನೂ ನೀವು ಅದ್ರ ಪ್ರಾಕ್ಟೀಸ್ ಮಾಡಿದ್ರೆ 1 ನಿಮಿಷಕ್ಕೆ 1 ಸಲ ಓಂಕಾರ ಅಂತೀರಿ ಗ್ಯಾರಂಟಿ. 30 ಸೆಕೆಂಡ್ ಓಂಕಾರ, 30 ಸೆಕೆಂಡ್ ಪೂರಕ. ಅವಾಗ ಏನಾಗುತ್ತೆ? 1 ನಿಮಿಷಕ್ಕೆ 2 ಸಲ ಆಗ್ತಿತ್ತು. 1 ನಿಮಿಷಕ್ಕೆ 2 ಸಲ ಓಂಕಾರ ಅಂತೀರಿ ನೀವು. ಅದು ಒಂದು ಓಂಕಾರ ಅಂದ್ರೆ ಒಂದು ರೇಚಕ ಪೂರಕ ಕೂಡ್ಕೊಂಡು ಒಂದು ಓಂಕಾರ ಆಗುತ್ತೆ. ತೊಗೊಂಡು ಬಿಡೋದು ಕೂಡ ಒಂದು ಉಸಿರಾಟ ಅದಲ್ಲ. ಮತ್ತು 15 ನಿಮಿಷ ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು 20 ಸೆಕೆಂಡ್ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡು 30 ಸೆಕೆಂಡ್ ಆಗುತ್ತೆ. ಅದನ್ನ ಬೇಡ, ಇನ್ನು ಮಾಡ್ಕೊಂಡಿಲ್ಲ ಸದ್ಯಕ್ಕೆ. 1 ನಿಮಿಷಕ್ಕೆ 2 ಸಲ ಓಂಕಾರ ಉಸಿರಾಟ ಮಾಡಿದ್ರಿ ನೀವು. ಅದು ಓಂಕಾರ ಅಂದ್ರೆ ಉಸಿರಾಟನೇ ಅದು. 1 ನಿಮಿಷಕ್ಕೆ 2 ಸಲ ಅಂದ್ರೆ ಇಲ್ಲಿ ಮತ್ತೇನಾಗುತ್ತೆ? 120 60 ಸೆಕೆಂಡಿಗೆ, 60 ನಿಮಿಷಕ್ಕೆ 60 30 ತಗೋರಿ. 12 36 ಅದಕ್ಕಿಂತ ಕಮ್ಮಿ ಆಯ್ತು ಈಗ. ಅಂದ್ರೆ ಅದಕ್ಕೆ ಓಂಕಾರ ಬರೀ ನೀವು ಓಂಕಾರ ಅಂದ್ರೆ ಅಸ್ಮ ಹೋಗುತ್ತದೆ. ಓಂಕಾರ ಅಂದ್ರೆ ಆಯುಷ್ ಜಾಸ್ತಿ ಆಗುತ್ತೆ. ಬೇಕಾ? ಇನ್ನು ಅದು ಪ್ರಾಣಾಯಾಮಕ್ಕಿಂತ ಭಾಳ ಈಜಿ ಇದು. ಪ್ರಾಣಾಯಾಮ ಬರೀ ಓಂಕಾರ ಕುಂತು ಕೊಡುದಪ್ಪ. ಈಗ ಒಂದು ಬಿಡುವಿರಿ ತಗೋರಿ,
ಅಂತ ಇತ್ತು ಅಂತೀರಿ ಈಗ. ಓ ಕುಂಭಕ್ಕೆ ಬೇಡ, ಇಲ್ಲಿ ಬೇಡ, ಇದನ್ನ ಬೇಡಷ್ಟೇ ಮಾಡಿರಿ. ಮತ್ತೆ 20 ಸೆಕೆಂಡು 20 ಸೆಕೆಂಡು, 25 ಸೆಕೆಂಡು 25 ಸೆಕೆಂಡು, ಅಥವಾ 30 ಸೆಕೆಂಡು 30 ಸೆಕೆಂಡು, 30 ಸೆಕೆಂಡ್ 30 ಸೆಕೆಂಡ್ ಮಾಡಿ ಒಂದು ನಿಮಿಷಕ್ಕೆ ಒಂದು ಸಲ ಆಗುತ್ತೆ. ಗ್ಯಾರಂಟಿ ಇದು ಸರಳ ಅದು. ಬರೀ ಓಂಕಾರ ಕುಂತು ಕೂಡ್ರಿ, ವಾಕಿಂಗ್ ಹೋಗ್ತೀರಿ, ಗುಡ್ಡದ ಮ್ಯಾಗ ಹೋಗಿ ಕೂಡ್ತೀರಿ, ದೇವಾಲಯದಾಗ ಹೋಗಿ ಕೂಡ್ತೀರಿ, ಅಥವಾ ಮನ್ಯಾಗ ಹೇಳ್ತಿಲ್ಲ, ಮನ್ಯಾಗ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆಶ್ರಮಕ್ಕೆ ಹೋಗಿಂದ ಮುಂಚೆ ಚಲೋ ಇದ್ದರು, ಹಿಂಗೆ ಹುಚ್ಚಾಗಿ ಬಂದಾರ ಅಂತಂತಾರೆ ಅವರು. ಇದು ಮಾತು ಬಂದ ಬರ್ತದ. ನೀವೇನು ನಾಳೆ ಗುರುಗಳು ಓಂಕಾರ ಹೇಳ ತಡಿ ಅಂತ ತಿಳ್ಕೊಂಡು ನಾಳೆ ಹೋದ ಕೂಡಿ ಮನ್ಯಾಗ ಮಾಡಿರ್ಬೇಕಾರೆ ನೋಡ್ತಾರೆ. ಅದಕ್ಕೆ ಮನ್ಯಾಗ ಅನ್ಬ್ಯಾಡ್ರಿ, ಮನ್ಯಾಗ ಅನ್ಯಾಕೆ ಹೋಗ್ಬೇಡ್ರಿ. ಆದರೆ ಓಂಕಾರ ಅಂದ್ರಪ್ಪ ಅಂದ್ರೆ ಸಮಸ್ತ ಆರ್ಗನ್ಸ್ಗೆ ಇದು ಹೋಗುತ್ತೆ. ನೀವು ದಿನ ಓಂಕಾರ ಅನ್ರಿ, ನಿಮಗೆ ಚಿಕಿತ್ಸೆ ಬೇಕಲ್ಲ, ಓಂಕಾರ ಚಿಕಿತ್ಸೆ ದಿನಾಲು ಓಂಕಾರ ಅನ್ರಿ. ಓಂಕಾರ ಅನ್ರಿ, ಬ್ರೈನ್ಗೆ ವೇವ್ಸ್ಗೆ ಇಂಪಲ್ಷನ್ ಹೋಗ್ತದೆ ಬ್ರೈನ್ಗೆ. ಯಾಕಂದ್ರೆ ನಿಮ್ಗೆ ಬ್ರೈನ್ಗೆ ಹೊಡೆದು ಕೊಟ್ಟದಕ್ಕೆ ಸ್ವಾಧೀನ ತಪ್ಪೈತಿ ನಿಮಗೆ. ಬರೀ ಓಂಕಾರ ಅನ್ನೋದು ಏನು ಮಾಡಬೇಡ. ಪ್ರಾಣಾಯಾಮ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಉಸಿರು ತೊಗೊಳ್ಳೋದು, ಹಿಡ್ಕೊಳ್ಳೋದು, ಬಿಡೋದು, ಕುಂಭಕ, ಅಂತರ ಕುಂಭಕ, ಬೈರು ಕುಂಭಕ, ಇವೆಲ್ಲ ಕನ್ಫ್ಯೂಷನ್ ಆಗ್ಬೋದು. ಏನದು? ಎಷ್ಟು ಎಳಿಬೇಕು. ಆಮೇಲೆ ಸಾವಕಾಶ ತಗೋರಿ, ಪಟಕ್ಕನ ಉಸಿರು ತೊಗೋಬೇಡ್ರಿ. ಸಾವಕಾಶ ಉಸಿರು ತೊಗೊಳೋದದ, ಓಂಕಾರ ಹೇಳೋದದ. ಸಾವಕಾಶ ಉಸಿರು ತೊಗೊಳೋದ, ಓಂಕಾರ ಹೇಳೋದದ. 1 ನಿಮಿಷಕ್ಕೆ 2 ಅಲ್ಲ 3 ಸರಿ ಮಾಡ್ಕೊರಿ. ಗಂಟೆ ಏನಾಗುತ್ತೆ, ಎಷ್ಟು ಉಳಿತೈತಿ ರೀ. ಇದು ಅಂತಿಂತ ಸಂಪತ್ತಲ್ಲ. ಯಾವ ಸಂಪತ್ತಿದ್ರೆ ಎಲ್ಲ ಸಂಪತ್ತನ್ನು ಭೋಗಿಸ್ಬೋದು ನೀವು, ಆ ಸಂಪತ್ತು ಉಳಿತೈತಿ ನಿಮಗೆ. ಮಾಡ್ತೀರಾ ನೀವು? ಮಾಡಲೇಬೇಕು. ನೀವು ಹೆಚ್ಚು ಕಾಲ ಜೀವಂತ ಇರಬೇಕು. ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು ನೋಡಬೇಕು ಅನ್ನೋ ಆಸೆ ಇದ್ರೆ ಮಾಡಿ. ಖಂಡಿತ ಚಾಲೆಂಜ್ ಅದ ಇದು, ಹಿಂಗದ ಇದು. ನಾ ಏನು ಎಕ್ಸಾರೆಕ್ಷನ್ ಹೇಳಿಲ್ಲ, ಹುಟ್ಟಿಸ್ಕೊಂಡು ಹೇಳಿಲ್ಲ, ಕಾಲ್ಪನಿಕವಾಗಿ ಹೇಳಿಲ್ಲ. ನೀವು ಮಾಡಿದ್ರೆ ನಿಮ್ಮದು, ನಾ ಮಾಡಿದ್ರೆ ನಮ್ಮದು. ಸರಳ ಇತ್ತು ಸಾಧ್ಯ. ಓಂಕಾರ ಅನ್ನೋದು ಎಷ್ಟು ಸರಳ ಅದ. ಇದಕ್ಕೇನ ಅರ್ಚನೆ ಐತೇನು, ತ್ರಾಸ ಐತೇನು? ಬಟ್ ನೀವು ಮಾಡೋದಿಲ್ಲ. ಯಾಕಂದ್ರೆ ಅದು ಮಾಡಿಸಿಕೊಡೋದಿಲ್ಲ. ಇದಕ್ಕಾಗಿ ಮನುಷ್ಯ ಬೇಗ ಸಾಯ್ತಾನೆ. ಇಷ್ಟು ಗೊತ್ತಾದರೂ ಸಹಿತ ನಿಮಗೆ ಮಾಡಕ್ಕೆ ಬಿಡೋದಿಲ್ಲ. ಅದು ವಿಧಿ ಮಾಡಿಸ್ಕೊಡೋದಿಲ್ಲ. ಬರೆದಿಟ್ಟವ್ರು ನೀವು ಬೇಕಾರೆ. ಇಷ್ಟು ಎಲ್ಲ ಬಡ್ಕೊಂಡು ಹೇಳಿದ್ರೆ ಸಹಿತ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ. ಯಾರು ಮಾಡ್ತೀರಿ ಅವ್ರು ಗೆಲ್ತೀರಿ, ಯಾರು ಮಾಡೋದಿಲ್ಲ ಮಲ್ಕೊತೀರಿ. 3/6 3/6 ಲಘುನ ಮಕ್ಕೊಂತೀರ ಅಷ್ಟೇ. ಚಾಯ್ಸ್ ಈಸ್ ಯುವರ್ಸ್. ಅದಕ್ಕೆ ಪ್ರಾಣಾಯಾಮ ಮಾಡಿರಿ. ಸುಮ್ಮನೆ ಡೀಪ್ ಬ್ರೀದಿಂಗ್. ಅದಕ್ಕೆ ನಿಮಗೆ ಫಸ್ಟ್ ಲೆವೆಲ್ ನಾ ಏನು ಹೇಳಿದೆ, ಒಂಬಲಕ್ಕೆ ಪ್ರಾಣಾಯಾಮ ಬಗ್ಗೆ ಹೇಳಿಲ್ಲ. ಅಶ್ವಿನಿ ಮುದ್ರಾದೊಂದಿಗೆ ಇದನ್ನು ಹೇಳಿದೆ. ಎಲ್ಲರೂ ಹೋಗ್ಯಾರ ಅಶ್ವಿನಿ ಮುದ್ರಾ ಕಲ್ತವ್ರು? ಹೌದು. ಅಶ್ವಿನಿ ಮುದ್ರಾ ಕಲ್ತಾರ ಅಷ್ಟು ಹೋದ್ರಿ. ನೀವು ಅದ್ರಿ. ಅಶ್ವಿನಿ ಮುದ್ರಾ ಡೀಪ್ ಬ್ರೀದಿಂಗ್ ಹೇಳಿದಿಲ್ಲ, ಅದನ್ನು ಮಾಡ್ಬೇಕು. ಅದು ಬೆಸ್ಟ್. ಅದು ಅಲ್ಲಿ ಪ್ರಾಣ, ಇದು ಕುಂಭಕ್ಕೆ ಇಲ್ಲ, ಏನಿಲ್ಲ. ಅದ್ರ ನೆಕ್ಸ್ಟ್ ಬಿಟ್ಟರೆ ಪ್ರಾಣಾಯಾಮ ಮಾಡಿರಿ. ನೆಕ್ಸ್ಟ್ ಪ್ರಾಣಾಯಾಮ ಮಾಡಿರಿ. ಇಲ್ಲ ಅದು ಡಿಫಿಕಲ್ಟ್ ಆಗುತ್ತಪ್ಪ ಅಂದ್ರೆ ಓಂಕಾರ ಮಾಡಿರಿ. ಅದ್ಭುತ, ಪರಮಾದ್ಭುತ. ನಿಮ್ಮ ಸ್ವಾಸ್ಥ್ಯ ಹಿಂಗೆ ಸುಧಾರ್ಕೊಂಡ್ಬರ್ತದಲ್ಲ, ಹಿಂಗೆ ಸುಧಾರಿಸುತ್ತೆ. ಮುಖದ ಮೇಲೆ ಕಲಾ ಬರ್ತದೆ, ಕಣ್ಣಾಗ ತೇಜಸ್ ಬರ್ತದೆ, ಉದುರೋದು ಕಮ್ಮಿ ಆಗುತ್ತದೆ, ಆರೋಗ್ಯ ತನ್ನಿಂತಾನೇ ಗಣನೀಯವಾಗಿ ಸುಧಾರಿಸುತ್ತೆ. ಎಸ್ಪೆಷಲಿ ನರರೋಗ ಇದ್ದಾಗ, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಅಂತೀವಲ್ಲ, ಲಕ್ಕ ಹೊಡಿಬೇಕಾದ್ರೆ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಒಳಗಡೆ ಬ್ಲಾಕ್ ಆಗ್ಯಾವ. ಅದೆಲ್ಲ ಹೋಗ್ಬೇಕಂದ್ರೆ ಸಿಂಪ್ಲಿ ಓಂಕಾರ ಅನ್ರಿಪ್ಪ. ರಾಕಿಲ್ಲ, ರೂಪಾಯಿ ಇಲ್ಲ. ವಾಕಿಂಗ್ ಹೋರಿ, ಶಾಂತ ಓಂ ಜೋರಾಗಣ್ರಿ. ಏಕಾಂತ ಸ್ಥಳ ಜೋರಾಗಣ್ರಿ. ನೀವು ಎಂಥ ಆನಂದ ದೊರಕ್ತದೆ. ಮತ್ತು ಉಸಿರು ಗಂಟಲು ನಿರರ್ಗಳವಾಗಿ ಆಗ್ತದೆ, ಗಂಟು ಸುಧಾರಿಸ್ತದೆ. ಯಾಕೆ ಅನ್ನಬಾರ್ದು? ಮತ್ತು ಇನ್ನೂ ಒಂದು ಹೇಳ್ತೇನೆ, ಪ್ರಾಣಾಯಾಮ ಓಂಕಾರದ್ದಾಯ್ತಲ್ಲ, ಇನ್ನು ಸಂಗೀತಗಾರರು ಹೆಚ್ಚು ಕಾಲ ಬದುಕ್ತಾರೆ.
ಯಾತಕ್ಕಪ್ಪ ಅವ್ರು ನೋಡ್ರಿ ರಾಗ ಹೇಳ್ತಾರೆ ಗೊತ್ತಿದೆ. ಅಷ್ಟು ರಾಗ ಹೇಳ್ಬೇಕಾದ್ರೆ ಉಸಿರು ಬಿಡ್ತಾರೆ ಅವರು. ಸದಾ ಎನ್ನ ಹೃದಯದೊಳಗೆ ವಾಸ ಮಾಡು ಶ್ರೀ ಹರಿ. ಒಂದೇ ಉಸಿರಾಟದು ಇದು. ಶ್ರೀ ಹರಿ ಸದಾ ಎನ್ನ ಹೃದಯದೊಳಗೆ ವಾಸ ಮಾಡು ಶ್ರೀ ಹರಿ. ನೋಡಿ, ಸಂಗೀತಗಾರ ಮತ್ತು ಕೊಳಲುವುದವರು ಸನಾದಿ ಊದವರು, ಕೊಳಲುವುದವರು ಸನಾದಿ ಊದವರು, ಓಂಕಾರ ಅನ್ನೋರು, ಶ್ಲೋಕ ಅನ್ನೋರು. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲಿ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಂಕಾಲಂ ಓಂಕಾರ ಮಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂಚ ಡಾಕಿನಂ ಭೀಮಶಂಕರಂ ಸೇತು ಬಂದೇತು ರಾಮೇಶಂ ನಾಗೇಶಂ ದಾರುಕಾವಣೆ. ಎಷ್ಟು ಒಂದು ಉಸಿರು ಆಗ್ಬರ್ತದೆ ಇದು. ಒಮ್ಮೆ ಪ್ರಾಕ್ಟೀಸ್ ಆತಪ್ಪ ಅಂದ್ರೆ. ಮತ್ತು ಅದ್ರಾಗ ಲಾಸ್ಟಿಗೆ ಹೆಂಗೆ ಬರೋದು ಗೊತ್ತಿದೆ? ದಾರುಕಾವಣೆ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಟೇನ್ನರ ಸಪ್ತ ಜನ್ಮ ಕೃತಂ ಪಾಪಂ. ನೋಡಿ ಏನು ಮಾಡೋದು ಅಂತಂದ್ರೆ, ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಇದನ್ನ ಅಂದ್ರಪ್ಪ ಅಂದರೆ 7 ಜನ್ಮದ ಪಾಪ ಸಂಹಾರ ಆಗುತ್ತಾ? ನಿಮಗೆ ಗೊತ್ತೇ ಇಲ್ಲದು. ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನಿಮಗೆ. ಹೀಗಾಗಿ ಹೋಗ್ತದೆ. ಭಾಳ ಅದ್ಭುತ ಅದ. ಸಂಗೀತಗಾರರು, ಕೊಳಲು ಊದವರು, ಶಂಕ ಊದವ್ರು. ಮತ್ತು ನೆಕ್ಸ್ಟ್ ನಮ್ಮ ದೀಪಕ್ ಅವರು ಶಂಕ ಊದ್ ಕೇಳಿಲ್ಲ ನೀವು ಅವ್ರದ್ದು. 1 ನಿಮಿಷ ಮಟ್ಟ ಊದ್ತಾನೆ ಅಂದ್ರೆ. 1 ನಿಮಿಷ ಊದೋದಂದ್ರೆ ಏನು, 1 ನಿಮಿಷ ಅದು ರೇಚಕ ಮಾಡ್ದಂಗೆ ಅದು. ನೀವು ಏನು ಇದು ಬ್ಯಾಡಪ್ಪ. ಓಂಕಾರ ಅನ್ನೋದು ಬಿಟ್ಟರೆ ಶಂಕಾರ ತೋರಿ ಒಂದು ಹೋಗಿ ಐತೆ ಶಂಕಾರ ಕೂತ್ಕೊಬಿಡ್ರಿ. ಹೆಂಡತಿ ಮುಂದೆ ಶಂಕ ಓದ್ರಿ. ನೀವು ಗಂಡರ ಮುಂದೆ ಶಂಕ ಓದ್ರಿ, ಅವ್ರು ಹೆಂಡತಿ ಮುಂದೆ ಶಂಕ ಓದ್ರಿ. ಶಂಕ ಉಳಗತ್ತೀನಿ ಅಂತಾರಲ್ಲ ಅದು. ಶಂಕ ಊದ್ರಿ, ಆಯುಷ್ಮಾನ್ ಜಾಸ್ತಿ ಆಗುತ್ತೆ, ಆಯುಷ್ ಜಾಸ್ತಿ ಆಗುತ್ತೆ. ಕೊಳಲು ಊದ್ರಿ, ಆಯುಷ್ ಜಾಸ್ತಿ ಆಗುತ್ತೆ. ಸಂಗೀತ ಹಾಡು ಸುಮ್ಮನೆ ನೀವೇನು ದೊಡ್ಡ ಮನ್ನಾಡಿ ಆಗಬೇಕಾಗಿಲ್ಲ, ಲತಾ ಮಂಗೇಶ್ಕರ್ ಆಗಬೇಕಾಗಿಲ್ಲ. ಸುಮ್ಮನೆ ಅದು ಯಾವುದೋ ಶಾಸ್ತ್ರೀಯ ಸಂಗೀತ ಆಗ್ಬೇಕು. ಮತ್ತದು ರಾಗ ಎಳಿಬೇಕದು. ಆ ರಾಗದೊಳಗೆ ಅದ್ಭುತ ಶಕ್ತಿ ಅದು. ಬರೀ ಒಂದು ರಾಗ ಹಾಡಿದ್ರೆ ದೀಪ ಹತ್ತಾವೆ, ಬರೀ ಒಂದು ರಾಗ ಹಾಡಿದ್ರೆ ಇದು ಮಳಿ ಬರ್ತದೆ, ಗೊತ್ತೈತಾನೆ. ಬಟ್ ಅಂಥವ್ರು ಜನ ಕಮ್ಮಿ ಅದಾರ. ಆದಾಗ ಸಹಿತ ಸಾಕು, ಇಷ್ಟು ಸಾಕು. ಎಷ್ಟು ಹೇಳ್ಬೇಕು ನಿಮಗೆ? ಟೋಟಲ್ ಕೊನೆಯ ಅನಿಸಿಕೆ, ಕೊನೆಯ ಅಂಶ ಏನಪ್ಪ ಅಂತಂದ್ರೆ, ನಿಮಗೆ ಸಂಗೀತದಲ್ಲಿ ಆಸಕ್ತಿ ಇತ್ತಪ್ಪ ಅಂದ್ರೆ ಯಾವುದರ ವಾದ್ಯ ನುಡಿಸ್ರಿ. ಬಾಯಿಂದ ಉಸಿರು ಹೋಗ್ಬೇಕದು. ಶಂಕ, ಕೊಳಲು, ಸನಾದಿ ಇವೆಲ್ಲ ಅವನು ಊದ್ರಿ, ಇಲ್ಲ ಶಂಕ ಊದ್ರಿ, ಇಲ್ಲ ಓಂಕಾರ ಅನ್ರಿ. ಅಗ್ದಿ ಬೆಸ್ಟಪ್ಪ ಅಂದ್ರೆ ಸಾರ್ವಕಾಲಿಕ ಬೆಸ್ಟ್ ಥಿಂಗಪ್ಪ ಅಂದ್ರೆ ಓಂಕಾರ ಅನ್ನೋದು. ಮನೆಯಾಗೂ ಒಮ್ಮೆ ಮನೆಬೋದು. ನಿಮಗೆ ಕೇಳಿಸೋಂಗೆ ಹೇಳ್ಬೋದು, ನಿಮಗೆ ಕೇಳಿಸೋಂಗೆ ಹೇಳಿರಲ್ಲ, ಅದು ಕೂಡ ಆಗುತ್ತೆ. ಸಾಕು, ಇದಕ್ಕಿಂತ ಹೆಚ್ಚಿಗೆ ಯಾವುದಾವುದಿಲ್ಲ. ನೀವು ಯಾವುದ್ರೊಳಗೆ ಚಾಯ್ಸ್ ಮಾಡಲೇಬೇಕು. ನಿಮ್ಮ ಉಸಿರಾಟದ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಆಯುಷ್ಯು ವರ್ಷದ ಮೇಲೆ ಅಲ್ಲ. ಅಷ್ಟು ವರ್ಷ ಬದುಕಿದ್ರು, ಇಷ್ಟು ವರ್ಷ ಬದುಕಿ ಇಲ್ಲವೇ ಇಲ್ಲ. ಅವರ ಆಯುಷ್ ಮುಗಿದು ಬಂತಂತಲ್ಲ, ಆಯುಷ್ ಮುಗಿದು ಬಂದಿಲ್ಲ. ಶ್ವಾಸದ ಋಣ ಮುಗಿದಿತ್ತದು, ಭೂಮಿ ಋಣ ಮುಗಿದಿತ್ತದು, ಅನ್ನದ ಋಣ ಮುಗಿದಿತ್ತು. 3 ಋಣ. ಶ್ವಾಸದ ಋಣ ಎಷ್ಟು ಇಂತಿಷ್ಟು ಮಾಡಬೇಕಂತಿತ್ತು. ಲಾಸ್ಟ್ ಬ್ರೆತ್. ಇದು ಕೌಂಟ್ ಹೆಂಗೆ ಶುರು ಆಗುತ್ತಾ? ಮೊದಲ ಎಲ್ಲರೂ ಮನ್ಯಾಗ ಹುಡ್ತಿದ್ರು, ಮನ್ಯಾಗ ಸಾಯ್ತಿದ್ರು. ಒಂದು ಕಾಲಕ್ಕೆ ಮನ್ಯಾಗ ಹುಡ್ತಿದ್ರು, ಮನ್ಯಾಗ ಡೆಲಿವರಿ ಹಾಕಿದ್ದು, ಮತ್ತು ಮನ್ಯಾಗ ಸಾಯ್ತಿದ್ರು ಸಾಯಲಿಕ್ಕೆ. ಇವತ್ತು ಎಲ್ಲ ಕಾಲ ಬದಲಾಗೈತೆ. ಹಾಸ್ಪಿಟಲ್ನಾಗ ಹುಡ್ತಾವೆ ಎಲ್ಲರೂ. 100ಕ್ಕೆ 100ರಷ್ಟು ಮಂದಿ ಹಾಸ್ಪಿಟಲ್ನಾಗ ಹುಡ್ತಾರೆ. ಮತ್ತು ಕೊನೆ ಕಾಲ ಹಾಸ್ಪಿಟಲ್ನಾಗ ಗೊಟಕ್ ಅಂತಾರೆ. ಈಗ ಹಾಸ್ಪಿಟ್ಲ್ನಾಗ ಹುಟ್ಟಿ ಹಾಸ್ಪಿಟ್ಲಿಗೆ ಸಾಯ್ತಾರೆ. ಅಲ್ಲಿ ಏನಾಗ ಚಮತ್ಕಾರ ಆಗುತ್ತಪ್ಪ ಅಂತಂದ್ರೆ, ನೀವು ಹುಟ್ಟಿದ ಕೂಡಲೇ ತಾಯಿಯ ಗರ್ಭದೊಳಗಿಂದ ಬಂದಾಗ ಇನ್ನೂ ನಿಮಗೆ ಇದು ಇರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ತಾಯಿ ಕೂಡ ಸಂಪರ್ಕ ಇರ್ತದೆ, ಮಕ್ಕಳ ಬಳಿ ಕೆಳಗೆ ಬಂದಿರ್ತದೆ. ಅವಾಗ ಅದು ಕಟ್ ಮಾಡ್ತಾರೆ, ತಾಯಿಯಿಂದ ಬೇರ್ಪಡ ಜಾಗ. ಅಲ್ಲಿ ಮಟ್ಟ ತಾಯಿಯ ಅವಿನಾಭಾವ ಸಂಬಂಧ ಹೊಂದಿತ್ತದು. ಅವಾಗ ಹೋನ ಉಸಿರಾಟ ಇದಾಗಿರ್ತದಲ್ಲ, ಗೊತ್ತದೇನು? ಸಪ್ಲೈ ಆಗಿರ್ತದಲ್ಲ, ಕಟ್ ಆಗುತ್ತದು. ಮತ್ತು ಅದು ಏನು ಮಾಡಬೇಕು?
ಅದಕ್ಕೆ ಫಸ್ಟ್ ಬ್ರೆತ್ ಕಂತ ಮಾಡ್ತಾವೆ ಕೂಸುಗಳು, ಕತ್ಗಳು ಸ್ವಯಂ ಉಸಿರಾಡಿ ಶುರು ಮಾಡ್ತದ. ಇದು ಫಸ್ಟ್ ಉಸಿರು. ನಮ್ಮ ವ್ಯಕ್ತಿಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗೆ ಫಸ್ಟ್ ಉಸಿರು ಹಾಸ್ಪಿಟ್ಲ್ನಾಗ ಶುರು ಆಯಿತು. ಮುಂದೆ ಹಾಸ್ಪಿಟ್ಲ್ನೊಳಗೆ ಐಸಿಯು ಹಾಕಿರ್ತಾರೆ, ಕ್ಷೀರವಾಗಿರ್ತೈತಿ, ಹಿಂಗೆ ಇದಾಗತ್ತೆ, ಹಿಂದೆ ತೆಗೆಯುತ್ತೆ. ಕೊನೆಯ ಉಸಿರು, ಮೊದಲ ಉಸಿರು, ಕೊನೆಯ ಉಸಿರು, ಉಸಿರಿನ ನಡುವೆ ಜೀವನ ಅಷ್ಟೇ. ಉಸಿರಾಟ ಆದರೂ ಜೀವನ. ಮತ್ತು ಆಯುಷ್ಯಲ್ಲಿ ಬಂತ ಹೇಳಿ ತಾಯಿಯ ಗರ್ಭದಾಗ ಬಂದಾಗ ಉಸಿರು ಹೋಯ್ತು, ಅಲ್ಲಿ ಉಸಿರು ಹೋಯ್ತು. ಉಸಿರಾಟ ಇದ್ದಲ್ಲಿ ಬರ್ತದ, ಉಸಿರು ಆಯುಷ್ ಆತಿಲ್ಲ. ಹಂಗೆ ತಿಳ್ಕೊತೀರಿ ನೀವು. ವರ್ಷ ಅನ್ನೋದು ಸುಮ್ಮನೆ ನಮಗೆ ಗೊತ್ತು. ಆಯುಷ್ ಅದು ಲೆಕ್ಕ ಇಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಇವ್ರು ಲೆಕ್ಕ ಇಡೋಕ್ಕಾಗತ್ತೆ ನೋಡ್ರಿ. ಈಗ ಸತ್ನಲ್ಲ, ಎಷ್ಟು ಉಸಿರಾಟ ಮಾಡಿದಂತಾರೆ ಯಾರ? ಎಷ್ಟು ಉಸಿರಾಟ ಸತ್ತನ್ರಿ ಅಂತ ಕೇಳ್ತಾರೆ ಯಾರ? ಇಲ್ಲ. ಎಷ್ಟು ವರ್ಷ ಆಗಿತ್ತು ರೀ ಅವಾಗ ಅಂತ. ಅದೇ ನಮಗೆ ಗೊತ್ತಾಗುವಂಗೆ ಕೇಳಕ್ಕೆ ದೇವರು 100 ಕೋಟಿ ಉಸಿರು ಕೊಟ್ಟು 120 ಕೋಟಿ 120 ಆಯುಷ್ಯ ಬರ್ತದ ಅಂದ್ಕೊಂಡು ಬ್ರ್ಯಾಂಡ್ ಮಾಡಿ ಕಳಿಸಿದ್ದ. ನಮ್ಮ ಹಣೆ ಬರ. ಓಕೆ.